ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 232ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪ್ರೇಟ್ ನಿಮಗೆ ಪ್ಲೇಲಿಸ್ಟ್ ಇದೆ, ಅಲ್ಲಿ ನೋಡ್ಕೋತಾ ನೀವು ಕಂಟಿನ್ಯೂ ಕ್ಲಾಸ್ಗಳನ್ನು ಕೇಳ್ಕೋತಾ ಬರ್ಬೋದಾಗತ್ತೆ. ಡೀಟೇಲ್ಡ್ ಕ್ಲಾಸ್ಗಳನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಮಾಡ್ತಾ ಇದ್ದೀನಿ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ. ಒಂದ್ಸಲ ಚೆಕ್ ಮಾಡಿ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಯಾವ ಕೋರ್ಸ್ಗಳು ಲಭ್ಯ ಇವೆ ಅಂತೇಳಿ. ನಿಮಗದು ಚೆನ್ನಾಗಿ ಅನಿಸಿದ್ರೆ ಉಪಯೋಗನ ಪಡ್ಕೊಳ್ಳಿ, ಆ ಕೋರ್ಸ್ನ ಉಪಯೋಗನ ಪಡ್ಕೊಳ್ಳಿ. ಕಳೆದ ತರಗತಿಯಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ಕೆಳದಿ ನಾಯಕರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಮುಗಿದಿತ್ತು. ಉಳ್ಳಾಲದ ರಾಣಿ ಅಬ್ಬಕ್ಕಳಿಗೆ ಸಂಬಂಧಪಟ್ಟಂತೆ ನನಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಚರ್ಚೆ ಮಾಡಿದ್ದೆ. ರಾಣಿ ಚೆನ್ನಭೈರಾದೇವಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೆ. ಚಿತ್ರದುರ್ಗದ ನಾಯಕರಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಇಂಪಾರ್ಟೆಂಟ್ ಅದನ್ನು ಚರ್ಚೆ ಮಾಡಿದ್ದೆ. ಕಳೆದ ತರಗತಿಯಲ್ಲಿ ಯಲಹಂಕದ ನಾಡಪ್ರಭುಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ಕೊಡಗಿನ ಇತಿಹಾಸ, ಹಿಂದಿನ ಕೊಡಗಿನ ಸುದೀರ್ಘ ಇತಿಹಾಸವನ್ನು ಏನ್ಷಿಯಂಟ್ ಮಿಡಿಯವರು ಸೇರಿಸ್ಕೊಂಡು ಚರ್ಚೆ ಮಾಡ್ತೀನಿ. ಸಿಂಪಲ್ ಆಗಿ, ಎಷ್ಟು ಜಾಸ್ತಿ ಏನಿಲ್ಲ. ಕೊಡಗು ಇವತ್ತು ಅದು ಕರ್ನಾಟಕದ ಒಂದು ಜಿಲ್ಲೆಯಾಗಿದೆ. ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ಏಕೀಕರಣಕ್ಕೂ ಮೊದಲು ಅದು ಸಪ್ರೇಟ್ ರಾಜ್ಯವಾಗಿತ್ತು. ಅದಕ್ಕೆ ಸಪ್ರೇಟ್ ಮುಖ್ಯಮಂತ್ರಿ ಇದ್ರು. ಅದಕ್ಕೆ ಕೊಡಗಿಗೆ ಸಪ್ರೇಟ್ ಒಂದು ಕಲ್ಚರಲ್ ಡಿಸ್ಟಿಂಗ್ವಿಶ್ ಇದೆ. ನಮ್ಮ ಕರ್ನಾಟಕಕ್ಕಿಂತ ಕಲ್ಚರಲ್ಲಿ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ. ಕೊಡವ ಲ್ಯಾಂಗ್ವೇಜ್ ಇದೆ, ಅವರ ಕಲ್ಚರ್ ತುಂಬಾ ಡಿಫ್ರೆಂಟ್ ಆಗಿದೆ. ಎಸ್, ಐ ವಿಲ್ ಟೆಲ್ ಯು. ಅದರಿಂದ ಕೊಡಗಿಗೆ ಸಂಬಂಧಪಟ್ಟಂತೆ ಮತ್ತು ಕೊಡಗಲ್ಲಿ ಹಲವಾರು ಏಳು ಬೀಳುಗಳು ಆಗಿವೆ, ನರಮೇಧಗಳು ಆಗಿವೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಿಮಗೆ ಕೊಡಗಿನ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಲಿ, ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಅಧ್ಯಾಯ 69, ಹಿಸ್ಟ್ರಿ ಆಫ್ ಕೊಡಗು ಅಂಡ್ ಹಾಲೇರಿ ಡೈನೆಸ್ಟಿ. ಕೊಡಗಿನ ಇತಿಹಾಸ ಮತ್ತು ಹಾಲೇರಿ ರಾಜವಂಶ. ಕೊಡಗು ಇವತ್ತು ಕರ್ನಾಟಕದ ಒಂದು ಜಿಲ್ಲೆಯಾಗಿದೆ. ಇಂದಿನ ಏನ್ಷಿಯಂಟ್ ಇಂದ ನೋಡ್ಕೊಂತ ಬಂದ್ರೆ, ಕೊಡಗಿನ ಇತಿಹಾಸವನ್ನು ನೋಡ್ಕೊಳ್ತಾ ಹೋದ್ರೆ, ಕೊಡಗಿನ ಇತಿಹಾಸ ನಿಜವಾದ ದಾಖಲೆ ಸ್ಟಾರ್ಟ್ ಆಗುವಂತಹದ್ದು 9ನೇ ಶತಮಾನದ ನಂತರ. ಹಲವಾರು ಶಾಸ್ತ್ರಗಳ ಮುಖಾಂತರವಾಗಿ ನಮಗೆ ಡೀಟೇಲ್ಡ್ ಆಗಿ ಕೊಡಗು ಇತಿಹಾಸ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಶಾಸ್ತ್ರಗಳು ಹೇಳುವಂತೆ ಕೂರ್ಗು ದಕ್ಷಿಣ ಭಾರತದ ಅನೇಕ ರಾಜವಂಶಗಳಾದಂತಹ ಚಂಗಾಳ್ವರು, ಚೋಳರು, ಗಂಗರು, ಹೊಯ್ಸಳರು, ಕದಂಬರು ಮತ್ತು ಪಾಂಡ್ಯರ ಆಳ್ವಿಕೆಗೂ ಕೂಡ ಕೊಡಗು ಒಳಪಟ್ಟಿತ್ತು. ಅದರಲ್ಲಿ ಬಹುಮುಖ್ಯವಾಗಿ ಕೊಡಗನ್ನ ಸ್ಟಾರ್ಟಿಂಗು ಉತ್ತರ ಭಾಗವನ್ನ ಕದಂಬರು ಆಳ್ವಿಕೆ ಮಾಡ್ತಾರೆ, ದಕ್ಷಿಣ ಭಾಗವನ್ನ ಗಂಗರು ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ನಂತರವಾಗಿ ಉತ್ತರ ಭಾಗವನ್ನ ಗಂಗರ ನಂತರವಾಗಿ ಕೊಂಗಾಲ್ವರು ಅಂತ ಆಳ್ವಿಕೆ ಮಾಡ್ತಾರೆ. ಕೊಂಗಾಲ್ವರು ಅಂತೇಳಿ ಚೋಳರ ಒಂದು ಬ್ರಾಂಚ್ ಅದು. ನೆಕ್ಸ್ಟ್ ದಕ್ಷಿಣ ಭಾರತವನ್ನ ದಕ್ಷಿಣ ಕೊಡಗನ್ನ ಗಂಗರ ನಂತರವಾಗಿ ಚೋಳರು, ನಂತರ ಚಂಗಾಳ್ವರು ಮತ್ತು ಕೊಂಗಾಲ್ವರು ಸುದೀರ್ಘವಾಗಿ ಕೊಡಗನ್ನ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಜಸ್ಟ್ ಗೊತ್ತಿರಲಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳೋದಿಲ್ಲ. ಜಸ್ಟ್ ಕೊಡಗಿನ ಬಗ್ಗೆ ನಿಮ್ಗೆ ಇತಿಹಾಸ ತಿಳ್ಕೊಬೇಕಾದ್ರೆ ಗೊತ್ತಿರ್ಬೇಕಷ್ಟೇ. ತಲೆಕೆಡ್ಸ್ಲಕ್ ಹೋಗ್ಬೇಡಿ. ಸರ್ ಏನ್ ಸರ್ ಇದು ಇಷ್ಟೊಂದು ನೆನ್ಪಿಡ್ಕೊಂಡಿದೀವಿ, ಈಗ ನೀವು ಚೆಂಗಾಳ್ವರು ಸರ್ ಇದೇನೋ ಮತ್ತೆ ಕೊಂಗಾಲ್ವರು ಅದು ಇದೆಲ್ಲ ಹೇಳ್ತಾ ಇದ್ರಿ ಸರ್, ನಮ್ಗೆ ಯಾಕೋ ಭಯ ಆಗ್ತಾ ಇದೆ. ನೋ, ಡೋಂಟ್ ವರಿ. ಇವೆಲ್ಲ ನೆನ್ಪಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಜಿಲ್ಲೆ ಕೊಡಗು, ಅದರ ಬಗ್ಗೆ, ಅದರ ಒಂದು ಬ್ಯೂಟಿ, ನೇಚರ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅತ್ಯಂತ ಕೊಡಗು ಅದ್ಭುತವಾಗಿದೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಗೊತ್ತಿರಲಿ. ಅದರ ಕಲ್ಚರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದರಿಂದ ಅದರ ಇತಿಹಾಸವನ್ನು ಚರ್ಚೆ ಮಾಡುವಂಥದ್ದು ಸ್ವಲ್ಪ ಗೊತ್ತಿರಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರು. ಕೊಡಗು ಆರಂಭದಲ್ಲಿ ಉತ್ತರ ಭಾಗವನ್ನ ಕದಂಬರ ಅಡಿಯಲ್ಲಿ, ದಕ್ಷಿಣ ಭಾಗ ಗಂಗರ ಅಡಿಯಲ್ಲಿ ಇತ್ತು. ಸ್ಟಾರ್ಟಿಂಗ್ ಆರಂಭದಲ್ಲಿ ನಮಗೆ ಇನ್ಸ್ಕ್ರಿಪ್ಷನ್ ಅಲ್ಲಿ ಗೊತ್ತಾಗೋ ಪ್ರಕಾರ ಹಿಂದೆ ಹಲವಾರು ರಾಜರು ಕೂಡ ಆಳ್ವಿಕೆ ಮಾಡಿದ್ದಾರೆ.
ನಮಗೆ ಅತ್ಯಂತ ಅಚ್ಚುಕಟ್ಟಾಗಿ ಕೊಡಗು ಇತಿಹಾಸ ತಿಳಿಯುವಂಥದ್ದು ಇಲ್ಲಿ. ಕೊಡಗುವ ಉತ್ತರ ಭಾಗವನ್ನ ಕದಂಬರು, ದಕ್ಷಿಣ ಭಾಗವನ್ನ ಗಂಗರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. 11ನೇ ಶತಮಾನದಲ್ಲಿ ಚೋಳರು ಗಂಗರನ್ನ ಸೋಲಿಸ್ತಾರೆ. ದಕ್ಷಿಣ ಭಾಗದಲ್ಲಿ ಕೊಡಗಿನ ದಕ್ಷಿಣ ಭಾಗದಲ್ಲಿ ಗಂಗರನ್ನ ಚೋಳರು ಸೋಲಿಸ್ತಾರೆ. ಆದಾಗ್ಯೂ ರಾಜ ಚೋಳನು ತಂಜಾವೂರಿನಲ್ಲಿ ಆಳುತ್ತಿದ್ದಾಗ ಚೆಂಗಾಲ್ವ ಅರಸರು, ನೋಡ್ರಿ ಈಗ ಚೆಂಗಾಲ್ವರು ಬರ್ತಾರೆ ದಕ್ಷಿಣದಲ್ಲಿ, ಗಂಗರಾದ ನಂತರ ಚೋಳರು ಸೋಲಿಸ್ತಾರೆ. ಚೋಳರ ನಂತರ ಚೆಂಗಾಲ್ವ ಅರಸರು ದಕ್ಷಿಣ ಕೊಡಗು ಆಳ್ವಿಕೆಯನ್ನ ಮುಂದುವರಿಸ್ತಾರೆ. ಆದ್ದರಿಂದ ಇದನ್ನ ಚೆಂಗಾಲ್ವರ ಆಳ್ವಿಕೆ ಅಂತ ಕೂಡ ಕರಿತೀವಿ. ಎರಡು ಭಾಗವನ್ನ ಮಾಡ್ಕೊಳ್ಳೋದ್ರೆ ನೀವು ಕೊಡಗನ ಎರಡು ಭಾಗವನ್ನ ಮಾಡ್ಕೊಂಡ್ರೆ, ದಕ್ಷಿಣ ಭಾಗವನ್ನ ಫಸ್ಟ್ ಗಂಗರ ಆಳ್ತಿರ್ತಾರೆ, ನಂತರವಾಗಿ ಚೋಳರು ಅಟ್ಯಾಕ್ ಮಾಡ್ತಾರೆ, ಚೋಳರ ನಂತರವಾಗಿ ಚೆಂಗಾಲ್ವರು ಆಳ್ವಿಕೆಯನ್ನ ಮುಂದುವರಿಸ್ತಾರೆ. ಅದೇ ಉತ್ತರ ಭಾಗವನ್ನ ನೋಡ್ಕೊಳ್ತಾ ಹೋದ್ರೆ ಕದಂಬರ ಆಳ್ವಿಕೆ ಒಳಪಡುತ್ತೆ. ನಂತರ ಕೊಂಗಾಲ್ವರು ಆಳ್ವಿಕೆಯನ್ನ ಮಾಡ್ತಾರೆ. ಚೋಳರ ಸಾಮಂತರು ಕೊಂಗಾಲ್ವರು ಅಂದ್ರೆ. ಉತ್ತರ ಭಾಗವನ್ನ ನಾರ್ದರ್ನ್ ಪಾರ್ಟ್ಸ್ ಆಫ್ ಕೊಡಗು ರೂಲ್ಡ್ ಬೈ ದ ಕೊಂಗಾಲ್ವಾಸ್ ಓವರ್ ವ್ಯಾಸಲ್ಸ್ ಆಫ್ ದಿ ಚೋಳರ ವಸಾಹತುಗಾರರು, ಚೋಳರ ಸಾಮಂತರು ಕರಿಬಹುದಾಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ನೇತೃತ್ವದ ಆಕ್ರಮಣವಾದವರೆಗೂ ಕೂಡ ಪರಿಸ್ಥಿತಿ ಹೆಚ್ಚು ಕಡಿಮೆ ಹಿಂಗೆ ಇತ್ತು. ಇವರೇ ಕೊಂಗಾಲ್ವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಲೈಕ್ ಕೊಂಗಾಲ್ವರು ಅಲಾವುದ್ದೀನ್ ಖಿಲ್ಜಿ ನಂತರ ಕಡಿಮೆ ಇತ್ತು. 14ನೇ ಶತಮಾನದಲ್ಲಿ ಚೆಂಗಾಲ್ವರು ಕೊಡಗಿನ ಪ್ರಮುಖ ಆಡಳಿತಗಾರರಾದ್ರು. ಹೆಚ್ಚಿನ ಅವಧಿಗೆ ಚೆಂಗಾಲ್ವರು ಅಥವಾ ಕೊಂಗಾಲ್ವಗಳು ಪ್ರಭಾವ ಕೊಡಗಿನ ಗಡಿನ ದಾಟಿಲ್ಲ. ಆಲ್ಮೋಸ್ಟ್ ಕೊಡಗನ್ನ ಚೆಂಗಾಲ್ವರು ಮತ್ತು ಕೊಂಗಾಲ್ವರೇ ಆಳ್ವಿಕೆ ಮಾಡಿದ್ರು ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಜಸ್ಟ್ ಗೊತ್ತಿರ್ಲಿ ಅಷ್ಟೇ, ಓದ್ಕೊಂಡ್ ಬಿಟ್ಬಿಡಿ. 11ನೇ ಮತ್ತು 16ನೇ ಶತಮಾನಗಳ ನಡುವಿನ ಅವಧಿಯು ಪ್ರಕ್ಷುಬ್ಧವಾಗಿತ್ತು ಮತ್ತು ಆಡಳಿತಗಾರರು ವೇಗವಾಗಿ ಬದಲಾಗ್ತಾ ಹೋದ್ರು. ಅಷ್ಟು ಸ್ಟ್ಯಾಟಿಕ್ ಆಗಿಲ್ಲ. ಚೆಂಗಾಲ್ವರು ಕೊಂಗಾಲ್ವರ ಇತಿಹಾಸದಂಗೆ 11ರಿಂದ 16 ಶತಮಾನದವರೆಗೂ ಇಲ್ಲ. ಹಲವಾರು ರಾಜರು ವೇಗವಾಗಿ ಚೇಂಜ್ ಆಗ್ತಾ ಹೋದ್ರು. ಆದಾಗ್ಯೂ ಕೂಡ ಹಲವಾರು ರಾಜಮನೆತನಗಳು ಕೊಡಗನ್ನ ಆಳ್ವಿಕೆ ಮಾಡಿದರೂ ಕೂಡ ಕೊಡಗು ತನ್ನ ಪ್ರಾದೇಶಿಕ ಸ್ವತಂತ್ರತೆಯನ್ನ, ಇಂಡಿಪೆಂಡೆಂಟ್ ಸ್ಟ್ಯಾಚ್ಯೂರ್ ಸ್ವತಂತ್ರತೆಯನ್ನ ಉಳಿಸಿಕೊಳ್ಳುತ್ತಲೇ ಮುಂದೆ ಸಾಗಿತ್ತು. ಅದರದ್ದಂತಹ ಡಿಫ್ರೆಂಟ್ ಕಲ್ಚರ್, ಅದನ್ನ ಅವ್ರು ಯಾವತ್ತೂ ಕೂಡ ಬಿಟ್ಕೊಳ್ಳಿಲ್ಲ. ಯಾವ ರಾಜರು ಬಂದರೂ ಕೂಡ ಅವರ ಕಲ್ಚರ್ನ ಅವರು ಬಿಟ್ಕೊಳ್ಳಿಲ್ಲ. ಅವರ ಕಲ್ಚರ್ ಬಗ್ಗೆ ನಿಮಗೆ ಡ್ಯಾನ್ಸ್ಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಉತ್ತರಿ ಫೋಕ್ ಡ್ಯಾನ್ಸ್ ಅಂತ ಬರುತ್ತೆ, ಅದರಲ್ಲಿ ಹಲವಾರು ಬೋಲಕ್ ಆಟು, ಹುಮ್ಮಟ್ ಆಟು, ಮತ್ತೆ ಕೊಂಬಾಟ ಅಂತ ಹಲವಾರು ವಿಧವಾದಂತಹ ಶೈಲಿಗಳ ಡ್ಯಾನ್ಸ್ಗಳು ಬರ್ತಾ ಹೋಗ್ತವೆ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಜಸ್ಟ್ ಅಷ್ಟು ರಾಜರು ಆಳ್ವಿಕೆ ಮಾಡಿದ್ರು ಕೂಡ ಕೊಡಗು ತನ್ನ ಪ್ರಾದೇಶಿಕ ಸ್ವತಂತ್ರತೆಯನ್ನ ಉಳಿಸಿಕೊಳ್ಳುತ್ತಲೇ ಮುಂದೆ ಸಾಗಿತು ಅಂತೇಳಿ. ನಂತರವಾಗಿ ನೋಡ್ತಾ ಹೋದ್ರೆ ವಿಜಯನಗರ ಸಾಮ್ರಾಜ್ಯದ ಪತನವು ಹಲವಾರು ಬದಲಾವಣೆಗಳಿಗೆ ಕಾರಣವಾಗುತ್ತೆ. ಮತ್ತು ಈ ಅವಧಿಯಲ್ಲಿ ಇದು ಇಂಪಾರ್ಟೆಂಟ್, ಇಕ್ಕೇರಿಯ ಕೆಳದಿ ನಾಯಕರು ಕೊಡಗನ್ನು ಸ್ವಾಧೀನಪಡಿಸ್ಕೊಳ್ತಾರೆ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇಕ್ಕೇರಿಯ ಕೆಳದಿ ನಾಯಕರು ಕೊಡಗನ್ನ ಸ್ವಾಧೀನಪಡಿಸಿಕೊಳ್ತಾರೆ. ಕೆಳದಿ ನಾಯಕರ ಒಂದು ಬ್ರಾಂಚು ಪಾಲೇರಿ ಅಥವಾ ಹಾಲೇರಿ ರಾಜ್ಯ ಸ್ಥಾಪನೆ ಆಗುತ್ತಲ್ಲಿ. ಕೆಳದಿ ನಾಯಕರ ಒಂದು ಗುಂಪು ಅವರು ಹೋಗ್ಬಿಟ್ಟು ಪಾಲೇರಿ ಅಥವಾ ಹಾಲೇರಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅವರು ಸುದೀರ್ಘವಾಗಿ ಸರಿಸುಮಾರು 234 ವರ್ಷಗಳ ಕಾಲ, ಕೆಳದಿ ನಾಯಕರ ಒಂದು ಶಾಖೆ ಅವರು ಸುಮಾರು 234 ವರ್ಷಗಳ ಕಾಲ ಅವರು ಕೊಡಗನ್ನು ಆಳ್ವಿಕೆ ಮಾಡ್ತಾರೆ. ವೀರಶೈವ ನಂಬಿಕೆಯ ಲಿಂಗಿತರಾಗಿದ್ದಂತಹ ಹಾಲೇರಿ ರಾಜರು ಈ ಪ್ರದೇಶವನ್ನ ಸರಿಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ, ಅಂದ್ರೆ ಸರಿಸುಮಾರು 234 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನ ಮಾಡ್ತಾರೆ. 1980ರಿಂದ 1834ರವರೆಗೆ ಅವರು ಆಳ್ವಿಕೆಯನ್ನ ಮಾಡ್ತಾರೆ ಅಂತೇಳಿ. ಈಗ ಹಾಲೇರಿ ರಾಜವಂಶ ಸರಿಸುಮಾರು 234 ವರ್ಷಗಳ ಕಾಲ ಆ ಪ್ರದೇಶವನ್ನ, ಕೊಡಗು ಪ್ರದೇಶವನ್ನ ಆಳ್ವಿಕೆ ಮಾಡುತ್ತೆ. ಇಕ್ಕೇರಿ ನಾಯಕರೇನಿದ್ದಾರೆ ಅವರ ಒಂದು ಶಾಖೆ ಇದು. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬೋಣ. ಇಂಪಾರ್ಟೆಂಟ್, ಇವರು ಹಾಲೇರಿ ರಾಜವಂಶ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಡೀ ಕೊಡಗುವನ್ನ ಆಳಿದ ಕೊನೆಯ ಗಮನಾರ್ಹ ರಾಜವಂಶವೆಂದರೆ ಹಾಲೇರಿ ರಾಜವಂಶ. ಲಾಸ್ಟ್ ನೋಟ್ ವರ್ತಿ ಡೈನಸ್ಟಿ ಟು ರೂಲ್ ದ ಹೋಲ್ ಆಫ್ ಕೊಡಗು. ಇದು 16ನೇ ಶತಮಾನದ ಮಧ್ಯಭಾಗದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಇದನ್ನ ಇಕ್ಕೇರಿಯ ಯುವ ರಾಜಕುಮಾರ ವೀರರಾಜ ಸ್ಥಾಪಿಸ್ತಾನೆ.
ಇದನ್ನ ಹಿಕ್ಕೇರಿಯ ಬ್ರಾಂಚ್ ಆಗಿರುವಂತಹ ಯುವ ರಾಜಕುಮಾರ ವೀರರಾಜ ಅನ್ನುವನು ಇಲ್ಲಿ 16ನೇ ಶತಮಾನದ ದ್ವಿತೀಯದಲ್ಲಿ ಬಂದು ಇಲ್ಲಿ ಸ್ಥಾಪನೆ ಮಾಡ್ತಾನೆ. ಇದು ಕೊಡಗು ಇತಿಹಾಸದಲ್ಲಿ ಮೊದಲ ರಾಜವಂಶವಾಗಿದ್ದು ಇದು 234 ವರ್ಷಗಳವರೆಗೆ ಮತ್ತು ಇಡೀ ಪ್ರದೇಶವನ್ನ ಕೊಡಗು ಪ್ರದೇಶವನ್ನ 234 ವರ್ಷಗಳ ಕಾಲ ಸುದೀರ್ಘ ಕಾಲ ಆಳ್ವಿಕೆಯನ್ನ ಮಾಡುತ್ತೆ. ಇದರ ನಂತರವಾಗಿ ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಾ ಇದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ. ಇದ್ರ ಬಗ್ಗೆ 1834ರಿಂದ 1947 ಸ್ವತಂತ್ರ ಬರೋವರೆಗೂ ಕೂಡ ಬ್ರಿಟಿಷರ ಕಂಟ್ರೋಲ್ ಹೋಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಹಾಲೇರಿ ರಾಜವಂಶದ ಕಂಟ್ರೋಲ್ ಅಲ್ಲಿ ಇತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಫೌಂಡರ್ ಸ್ಥಾಪಕ ಯಾರು? ವೀರರಾಜ. ರಾಜಧಾನಿ ಯಾವುದು? ಹಾಲೇರಿ ರಾಜವಂಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಮಡಿಕೇರಿ ಮುದ್ದುರಾಜಕೇರಿ ಅಂತೇಳಿ. ಮಡಿಕೇರಿಗೆ ಹೆಸರು ಬರ್ಲಿಕ್ಕೆ ಕಾರಣ ಮುದ್ದುರಾಜಕೇರಿ ಅಂತೇಳಿ. ಮುಂದೆ ಬರ್ತಾನೆ ಒಬ್ಬ ಮುದ್ದುರಾಜ ಅಂತ ಒಬ್ಬ ರಾಜ ಬರ್ತಾನೆ. ಹಾಲೇರಿ ರಾಜವಂಶದಲ್ಲಿ ಇನ್ನೊಬ್ಬ ರಾಜ ಬರ್ತಾನೆ, ಮುದ್ದುರಾಜ. ನೆಕ್ಸ್ಟ್ ಬರುವಂತ ರಾಜನೇ ವೀರರಾಜನ ನಂತರ ಮುದ್ದುರಾಜ ಅಂತ ಬರ್ತಾನೆ. ಅವನ ಹೆಸರಿನಲ್ಲಿ ಕಟ್ಟಿರುವಂತದ್ದು ಅಂತ ಹೇಳ್ತಾರೆ. ಅದರಿಂದ ಮಡಿಕೇರಿ ಮುದ್ದುರಾಜಕೇರಿ ಇದ್ದು ಹೋಗ್ತಾ 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 ಅದು ಮಡಿಕೇರಿ ಆಯಿತು ಅಂತೇಳಿ. ಇದನ್ನ ಮರ್ಕರ ಅಂತ ಕೂಡ ಕರೀತಾರೆ. ಬ್ರಿಟಿಷರು ಮಡಿಕೇರಿಯನ್ನ ಮರ್ಕರ ಅಂತ ಕೂಡ ಕರಿತಾ ಇದ್ರು. ಮುದ್ದುರಾಜಕೇರಿ ಇದ್ದು ಮಡಿಕೇರಿ ಆಯ್ತು, ಮಡಿಕೇರಿ ಇದ್ದು ಮರ್ಕರ ಆಯ್ತು. ಬ್ರಿಟಿಷರ ಕಾಲದಲ್ಲಿ ಮರ್ಕರ ಆಯ್ತು. ಆ ರೀತಿಯಾಗಿ ಹಾಲೇರಿ ಡೈನೆಸ್ಟಿಯ ರಾಜಧಾನಿ ಮಡಿಕೇರಿ, ಮುದ್ದುರಾಜಕೇರಿ. ವೀರರಾಜ ಈಗ ಅತಿಯಾಗಿ ತಲೆ ಕೆಡಿಸ್ಕೋಬೇಡಿ. ಇದ್ರಾಗಿ ನಾನು ಯಾರು ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. ಜಸ್ಟ್ ಹೇಳೋದು ಮಾತ್ರ ತಿಳ್ಕೊಳ್ಳಿ. ಅತಿಯಾಗಿ ತಲೆ ಕೆಡಿಸ್ಕೊಂಡು ನೆನ್ಪಿಡ್ಕೊಂಡು ಮತ್ತೆ ಏನೇನೋ ಆಗ್ಬೇಡಿ. ಸ್ಥಾಪಕ ವೀರರಾಜ, ಪಾಲೇರಿ ಡೈನೆಸ್ಟಿಯ ಮೊದಲ ರಾಜ, ಸ್ಥಾಪಕ ಕೂಡ ಹೌದು. ಇದ್ರು ಬರುವಂತಹ ನೆಕ್ಸ್ಟ್ ಇಂಪಾರ್ಟೆಂಟ್ ರಾಜ ಯಾರಪ್ಪ ಅಂದ್ರೆ ವೀರರಾಜನ ನಂತರ ಮುದ್ದುರಾಜ, 1ನೇ ಮುದ್ದುರಾಜ ಅಂತ. ವೀರರಾಜ ಅವರ ಮೊಮ್ಮಗ ಮುದ್ದುರಾಜವನ್ನ ಜನಪ್ರಿಯ ಆಡಳಿತಗಾರನಾಗಿದ್ದು 50 ವರ್ಷಗಳಿಗೂ ಹೆಚ್ಚು ಕಾಲ ಮಡಿಕೇರಿಯನ್ನ, ಕೊಡಗನ್ನ ಆಳ್ವಿಕೆಯನ್ನ ಮಾಡ್ತಾನೆ. ಇವನು ತನ್ನ ಪ್ರಧಾನ ಕಚೇರಿಯನ್ನ, ಹೆಡ್ ಕ್ವಾರ್ಟರ್ನ 1981ರಲ್ಲಿ ಇಂದಿನ ಮಡಿಕೇರಿಗೆ ಸ್ಥಳಾಂತರ ಮಾಡ್ತಾನೆ. ಮುದ್ದುರಾಜಕೇರಿ ಇವನ ಹೆಸರಲ್ಲೇ ಇರುವಂತದ್ದು. ಮುದ್ದುರಾಜಕೇರಿಗೆ ಅವನು ಸ್ಥಳಾಂತರ ಮಾಡ್ತಾನೆ. ಇದನ್ನ ಮುದ್ದುರಾಜಕೇರಿ ಎಂದು ಕರೆಯಲಾಯಿತು ಮತ್ತು ನಂತರ ಅದನ್ನ ಮಡಿಕೇರಿಗೆ ಸಂಕ್ಷಿಪ್ತಗೊಳಿಸಲಾಗುತ್ತೆ. ಆ ರೀತಿ ಹೋಗ್ತಾ 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 ಅದು ಶಾರ್ಟ್ ಅಂಡ್ ಆಗಿ ಮಡಿಕೇರಿ ಆಗುತ್ತೆ ಅಂತ. ಪಾಲೇರಿ ರಾಜವಂಶದ ಅಡಿಯಲ್ಲಿ ಕೊಡಗು ಸ್ವಾತಂತ್ರ್ಯ ಸಾಮ್ರಾಜ್ಯ ಎಂಬ ಸ್ಥಾನಮಾನವನ್ನ ಪಡೆಯುತ್ತೆ. ಕೊಡಗು ಸ್ವತಂತ್ರ ಸಾಮ್ರಾಜ್ಯ ಅನ್ನುವಂತಹ ಇವ್ರ ಕಾಲದಲ್ಲಿ, ಪಾಲೇರಿ ರಾಜವಂಶದಲ್ಲಿ ಕೊಡಗು ಸ್ವಾತಂತ್ರ್ಯ ರಾಜ್ಯ ಅನ್ನುವಂತಹ ಒಂದು ಸಾಮ್ರಾಜ್ಯ ಅನ್ನುವಂತಹ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಮುಂದೆ ಸ್ವಾತಂತ್ರ್ಯ ನೆಕ್ಸ್ಟ್ ಬ್ರಿಟಿಷರು 1834ರಲ್ಲಿ ಇದನ್ನ ಕಂಟ್ರೋಲ್ ತೆಗೆದುಕೊಳ್ತಾರೆ ಪಾಲೇರಿ ರಾಜವಂಶದಿಂದ. ಅವಾಗಲೂ ಕೂಡ ಇವರು ಸಪರೇಟ್ ಕಮಿಷನರ್ಗಳನ್ನ ಇಟ್ಬಿಟ್ಟು ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಸ್ವಾತಂತ್ರ್ಯ ಬಂದ ನಂತರ ಇದಕ್ಕೆ ಸಪರೇಟ್ ರಾಜ್ಯ ಆಗುತ್ತೆ. ಮುಖ್ಯಮಂತ್ರಿಯು ಕೂಡ ಆಗ್ತಾರೆ. CM ಪೂರ್ಣಚ್ಚ ಅನ್ನುವ ಒಂದು ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಇದರಲ್ಲಿ. ನಂತರವಾಗಿ ಏಕೀಕರಣದ ನಂತರ ಅದನ್ನ ಕರ್ನಾಟಕಕ್ಕೆ ಸೇರಿಸಲಾಗುತ್ತೆ. ಇವತ್ತು ಅದು ಕರ್ನಾಟಕ ಒಂದು ಜಿಲ್ಲೆಯಾಗಿ ಉಳಿದಿದೆ. ನೆಕ್ಸ್ಟ್ ದೊಡ್ಡ ವೀರರಾಜ. ಇವನ ಆಳ್ವಿಕೆಯಲ್ಲಿ ಈ ಪ್ರದೇಶದ ಆಡಳಿತವು ಗ್ರಾಮಗಳು ಮತ್ತು ಜಿಲ್ಲೆಗಳಾಗಿ ಸುವ್ಯವಸ್ಥೆಗೊಳಿಸಲಾಗುತ್ತೆ. ರಾಜ್ಯದಿದ್ದು ಗ್ರಾಮಗಳು, ಜಿಲ್ಲೆಗಳಾಗಿ ಸುವ್ಯವಸ್ಥಿತವಾಗಿ ಆಡಳಿತ ಇಲ್ಲಿ ಹೋಗ್ತಾ ಹೋಗುತ್ತೆ. ನಂತರವಾಗಿ ದೊಡ್ಡ ರಾಜರ ನಂತರ ಬಹುಮುಖ್ಯವಾಗಿ ನಾವು ಅಟ್ಯಾಕ್ ಕಾಣುವಂಥದ್ದು ಆಂತರಿಕ ಜಗಳ ಸ್ಟಾರ್ಟ್ ಆಗುತ್ತೆ. ಆಂತರಿಕವಾಗಿ ಜಗಳ ಸ್ಟಾರ್ಟ್ ಆಗುತ್ತೆ. ಏನು ನೆಕ್ಸ್ಟ್ ರಾಜ ಯಾರಾಗಬೇಕು ಅನ್ನೋದಕ್ಕೆ ಆಂತರಿಕವಾಗಿ ಜಗಳ ಸ್ಟಾರ್ಟ್ ಆಗುತ್ತೆ. ಆಗ ಬಹುಮುಖ್ಯವಾಗಿ ಆ ಟೈಮಲ್ಲಿ ಮೈಸೂರಿನ ಹೈದರಾಲಿಯನ್ನ ಇನ್ವೈಟ್ ಮಾಡಲಾಗುತ್ತೆ ಈ ಜಗಳಕ್ಕೆ ಸಂಬಂಧಪಟ್ಟಂತೆ. ಆಗ ಹೈದರಾಲಿ ಬಂದು ಕಂಟ್ರೋಲ್ ತೆಗೆದುಕೊಂಡು ಕೊಡಗನ್ನ, ಹೈದರಾಲಿ ಮತ್ತು ನೆಕ್ಸ್ಟ್ ಬರುವಂತಹ ಟಿಪ್ಪು ಸುಲ್ತಾನು ಕೊಡಗು ಅಲ್ಲಿ ಒಂದು ನರಮೇಧವನ್ನೇ ಮಾಡ್ತಾರೆ. ಹಲವಾರು ಕೊಲೆಗಳು, ಹಲವಾರು ಈ ತರಗಳು ಆಗ್ತಾ ಹೋಗ್ತದೆ. ಅದು ಇಲ್ಲಿ ರಾಜರು ಆಗ್ಬೇಕು ಅಂತೇಳಿ ಅವ್ರು ಇಂಟರ್ಫಿಯರ್ ಆಗ್ತಾರೆ. ಅದು ಬೇರೆ ಬೇರೆ ಏನಾಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾವನ್ನ. ನಂತರ ದೊಡ್ಡ ರಾಜರ ನಂತರ ನೋಟೇಬಲ್ ರಾಜರು ಯಾರು ಇದಾರೆ ಅಂತಂದ್ರೆ ದೊಡ್ಡ ವೀರರಾಜೇಂದ್ರ ಮತ್ತೆ ಲಿಂಗರಾಜ ಸೆಕೆಂಡ್ ಅಂತೇಳಿ ದೊಡ್ಡ ವೀರರಾಜೇಂದ್ರ ಬರ್ತಾರೆ. ನೆಕ್ಸ್ಟ್ ಲಿಂಗರಾಜ ಸೆಕೆಂಡ್ ಅಂತೇಳಿ ಇವರು ನೋಟೇಬಲ್ ರಾಜರು. ಈಗ ಮೈಸೂರು ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡ ನಂತರ ಹೈದರಾಲಿ ಮೈಸೂರನ್ನ ವಶಪಡಿಸಿಕೊಂಡ ನಂತರ
ಕೂರ್ಗ್ನ ಪ್ರದೇಶದ ಮೇಲೆ ಕಣ್ಣಿಡ್ತಾನ. ಮೈಸೂರು ಸುಲ್ತಾನರು ಎಸ್ಪೆಷಲಿ ಹೈದರ್ ಮತ್ತು ಟಿಪ್ಪು ಸುಲ್ತಾನು ಅವ್ರ ಕಾಲದಲ್ಲಿ ಕೊಡಗು ಹೇಗಿತ್ತು, ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮೈಸೂರನ್ನ ಅವರು ಕೊಡಗಿನ ಜೊತೆ ಹೆಂಗೆ ಅವರು ಸಂಬಂಧವನ್ನ ಇಟ್ಕೊಂಡಿದ್ರು. ಬಹುಮುಖ್ಯವಾಗಿ ಟಿಪ್ಪು ಸುಲ್ತಾನು ನರಮೇಧವನ್ನೇ ಮಾಡ್ತಾನೆ ಕೊಡಗಿನಲ್ಲಿ. ಇವತ್ತು ಕೂಡ ನೀವು ಕೊಡಗಲ್ಲಿ ಹೋಗ್ಬಿಟ್ಟು ಟಿಪ್ಪು ಸುಲ್ತಾನ್ ಎಷ್ಟಂದ್ರೂ ಸಾಕು ಅವರಿಗೆ ಕೋಪ ಬರುತ್ತೆ, ಅಷ್ಟು ಅವ್ರಿಗೆ ಸಿಟ್ಟು ಟಿಪ್ಪುವಿನ, ಯಾಕೆಂದ್ರೆ ಅಷ್ಟು ಅಂತ ನರಮೇಧಗಳಾಗಿದೆ. ಅದರಿಂದ ಏನಾಯ್ತು, ಯಾಕೆ ಕೊಡಗಿನವರಿಗೆ ಟಿಪ್ಪುನ ಕಂಡ್ರೆ ಆಗುದಿಲ್ಲ? ಐ ವಿಲ್ ಟೆಲ್ ಯು, ಇತಿಹಾಸ ಇದೆ ಅದಕ್ಕೆ. ಯಾರೋ ಒಂದು ಜನಗಳಿಗೆ ಹೋಗ್ಬಿಟ್ಟು ಈ ರಾಜನ ಹೆಸರು ತಕ್ಷಣ ಸಿಟ್ಟು ಬರುತ್ತೆ ಅಂತಂದ್ರೆ ಅವರ ಪೂರ್ವಜರು ಆ ನೋವನ್ನು ಅನುಭವಿಸುತ್ತಾರೆ, ಅದಕ್ಕೆ ಸಿಟ್ಟು ಬರುತ್ತೆ. ಅದಕ್ಕೆ ಇತಿಹಾಸವನ್ನು ತಿಳ್ಕೊಂಡು ಅವ್ರ ಬಗ್ಗೆ ಕಾಮೆಂಟ್ ಮಾಡಬೇಕು. ಎಲ್ಲದಕ್ಕೂ ಕೂಡ ಹೋಗಿ ಧರ್ಮದ ಲೇಪನ ಹಚ್ಚಬಾರ್ದು. ಇತಿಹಾಸವನ್ನು ತಿಳ್ಕೊಂಡ್ರೆ ಕರೆಕ್ಟ್ ಆಗಿ ನಮಗೆ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ರಿಯಾಲಿಟಿನ ಅರ್ಥ ಮಾಡ್ಕೊಂಡು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಒಂದು ಇದು ಬರುತ್ತೆ ನಮಗೆ. ಆಳುವ ರಾಜರಲ್ಲಿ ಆಂತರಿಕ ಜಗಳದಿಂದಾಗಿ ಲಿಂಗರಾಜ ಒನ್ ಅನ್ನೋನು ನನಗೆ ರಾಜನ ಪಟ್ಟ ಬೇಕು ಅಂತೇಳಿ ಕೂರ್ಗ್ ನನ್ನ ಕೈ ತಪ್ಪೋಗುತ್ತೆ. ಆ ಟೈಮಲ್ಲಿ ಹೊರಮಲೆ ಕಸಿನ್ಸ್ ಅಂತೇಳಿ ಅವರು ರಾಜರ ಒಂದು ಪಟ್ಟವನ್ನ ಕಟ್ಟಬೇಕಾಗಿರುತ್ತೆ. ಅದರಿಂದ ಲಿಂಗರಾಜ ಒನ್ ಮತ್ತು ಹೊರಮಲೆ ಸಹೋದರ ಕಸಿನ್ಸ್ ಇಬ್ಬರಲ್ಲೂ ಕೂಡ ಪಟ್ಟಕ್ಕೋಸ್ಕರ ರಾಜರ ಪಟ್ಟಕ್ಕೋಸ್ಕರ ಆಂತರಿಕವಾಗಿ ಜಗಳ ಸ್ಟಾರ್ಟ್ ಆಗುತ್ತೆ. ಆಗ ಇನ್ನೇನು ಹೊರಮಲೆ ಸಹೋದರರು, ಇನ್ನೇನು ಸೋದರ ಸಂಬಂಧಿಗಳು, ಕಸಿನ್ಸ್ ಅವರಲ್ಲ, ಹೊರಮಲೆ ಕಸಿನ್ಸ್ಗಳು, ಸೋದರ ಸಂಬಂಧಿಗಳು ಎಲ್ಲರೂ ಕೂಡ ಇನ್ನೇನು ಅವರು ವಶಪಡಿಸ್ಕೊಳ್ಬೇಕು, ಇನ್ನೇನು ಅವರೇ ರಾಜರಾಗಬೇಕು ಅನ್ನೋ ಟೈಮಲ್ಲಿ ಒಂದನೇ ಲಿಂಗರಾಜ ಏನ್ ಮಾಡ್ಬಿಡ್ತಾನೆ, ಸುಮ್ಮನಿದ್ದಂತಹ ಹೈದರ್ ಅಲಿ ಹತ್ರ ಹೋಗ್ಬಿಟ್ಟು ನನಗೆ ರಾಜನಾಗ್ಲಿಕ್ಕೆ ನೀನು ಹೆಲ್ಪ್ ಮಾಡು, ನಾನು ಈ ರೀತಿಯಾಗಿ ಬೇರೆ ರೀತಿಯಾಗಿ ನಿಮಗೆ ಸಹಾಯ ಮಾಡ್ತೀನಿ, ಬೇರೆ ರೀತಿಯಾಗಿ ಚೆನ್ನಾಗಿ ಸಂಬಂಧ ಇರ್ತೀನಿ, ಸಹಾಯ ಇಷ್ಟು ಪ್ರದೇಶಗಳಿಂದ ಕೊಡ್ತೀನಿ, ಈ ರೀತಿಯಾಗಿ ಆಸೆಯನ್ನು ತೋರಿಸ್ತಾನೆ. ಹೈದರ್ ಅಲಿಗೆ ಈಗ ಕೊಡಗಿನ ಮೇಲೆ ಕಣ್ಬೀಳುತ್ತೆ. ಅದ ನಂತರವಾಗಿ ದೊಡ್ಡ ಮಟ್ಟಕ್ಕೆ ಅದು ಏನಾಗುತ್ತೆ ಅದು ಟೆಲ್ ಯು. 1770ರಲ್ಲಿ ವಿವಾದಿತ ಉತ್ತರಾಧಿಕಾರವು ಮೈಸೂರಿನ ಹೈದರ್ ಅಲಿ ಅವರ ಹಸ್ತಕ್ಷೇಪಕ್ಕೆ ಕಾರಣ ಆಗುತ್ತೆ. ಈಗ ಒಂದನೇ ಲಿಂಗರಾಜ ಹೋಗ್ಬಿಟ್ಟು ಹೈದರ್ ಅಲಿಯ ಸಹಾಯವನ್ನ ಕೇಳ್ತಾನೆ. ಈ ಕಡೆ ಹೊರಮಲೆ ಕಸಿನ್ಸ್ಗಳು ಅಲ್ಲಿ ಹೊರ ಮಧ್ಯೆ ಆಂತರಿಕವಾಗಿ ಜಗಳ ಆಗ್ತಾ ಇರುತ್ತೆ. ಆಗ ಯಾವಾಗ ಹೈದರ್ ಅಲಿ ಹತ್ರ ಹೋದಾಗ ಹೈದರ್ ಅಲಿಗೆ ಅದೇ ಬೇಕಾಗಿತ್ತೆ, ಸ್ವಲ್ಪ ಕೊಡಗು ಮೇಲೆ ಸ್ವಲ್ಪ ಜಾಸ್ತಿ ಗಮನ ಇರುತ್ತೆ. ಅದೇ ಈಗ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲನ್ನ ಡಾಕ್ಟರ್ ಹೇಳಿದ್ದು ಕೂಡ ಹಾಲನ್ನ ಅಂತೇಳಿ, ಹಂಗೆ ಅದೇ ರೀತಿಯಾಗಿ ಆಯ್ತು. ಹೈದರ್ ಅಲಿ ಕೂಡ ಇನ್ನೇನು ಕೊಡಗಿನ ಮೇಲೆ ಕಣ್ಣಿಡಬೇಕು. ಅದೇ ಟೈಮಲ್ಲಿ ಒಂದನೇ ಲಿಂಗರಾಜ ಹೋಗ್ಬಿಟ್ಟು ಕೊಡಗಿನ ರಾಜರಿಗೆ ಸಂಬಂಧಪಟ್ಟಂತೆ, ಉತ್ತರಾಧಿಕಾರಿಗೆ ಸಂಬಂಧಪಟ್ಟಂತೆ ನೀವು ಹಸ್ತಕ್ಷೇಪವನ್ನ ಮಾಡಬೇಕು, ನನ್ನ ರಾಜನಾಗಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾನೆ. ಅವರು ನ್ಯಾಯಕ್ಕಾಗಿ ಸಹಾಯ ಕೇಳಿಕೊಂಡು ಬಂದಂತಹ ಲಿಂಗರಾಜ ಅವರ ಪರವಾಗಿ ನಿಂತ್ಕೊಳ್ತಾನೆ. ಯಾರು? ಹೈದರ್ ಅಲಿ ಒಂದನೇ ಲಿಂಗರಾಜ ಅವರ ಪರವಾಗಿ ನಿಂತ್ಕೊಳ್ತಾನೆ. ಅದನ್ನು ನಿಂತ್ಕೊಂಡು ಏನು ಹೊರಮಲೆ ಕಸಿನ್ಸ್ಗಳಿದ್ದಾರೆ ಅವರೆಲ್ಲರನ್ನು ಕೂಡ ತಳ್ಳಿಬಿಟ್ಟು ಒಂದನೇ ಲಿಂಗರಾಜ ಅವರನ್ನ ಹೈದರ್ ಅಲಿ ರಾಜನನ್ನಾಗಿ ಮಾಡ್ತಾನೆ, ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಹೈದರ್ ಅಲಿ ಸಿಂಹಾಸನದ ಮೇಲೆ ಕೂರಿಸಿದ್ಮೇಲೆ ಒಂದನೇ ಲಿಂಗರಾಜನಿಗೆ ಸ್ವಾತಂತ್ರ್ಯದ ಆಳ್ವಿಕೆ ಇಲ್ಲ, ಎಲ್ಲ ಹೈದರ್ ಅಲಿ ಹೇಳ್ದಂಗೆ ಕೇಳಬೇಕು. ಅವನಿಗೆ ಎಲ್ಲ ಕಪ್ಪ ಕಾಣಿಕೆ ಇಷ್ಟು ಕೇಳಿದಂತಹ ಪ್ರದೇಶಗಳೆಲ್ಲ ಕೊಡುವಂತಹ ಒಂದು ಕೆಲಸ ಆಗುತ್ತೆ. ಅವನೇನು ಸಿಟಿ ಮೇಲೆ ಸಿಂಹಾಸನದ ಮೇಲೆ ಕೂರಿಸಿದ್ದ ಒಂದನೇ ಲಿಂಗರಾಜ ಅವರನ್ನ, ಅದಕ್ಕೆ ಕೃತಜ್ಞತೆಯ ಸೂಚಕವಾಗಿ ಒಂದನೇ ಲಿಂಗರಾಜ ಹೈದರ್ ಅಲಿಗೆ ಕೆಲವು ಪ್ರದೇಶಗಳನ್ನು ಬಿಟ್ಕೊಡ್ತಾನೆ ಮತ್ತು ಗೌರವವನ್ನು ಸಲ್ಲಿಸಲು ಮುಂದಾಗ್ತಾನೆ. ಏನ್ ಕೇಳ್ತಾರದು ಕೊಡೋದು. 1970 ಆಯ್ತು. 1980ರಲ್ಲಿ ಒಂದನೇ ಲಿಂಗರಾಜ ಮರಣವನ್ನು ಹೊಂದ್ಬಿಡ್ತಾನೆ. ಮರಣ ಹೊಂದ ತಕ್ಷಣ ಹೈದರ್ ಅಲಿ ಏನ್ ಮಾಡ್ತಾನೆ ಗೊತ್ತಾ? ಲಿಂಗರಾಜನ ಮಗನಿಗೆ ರಾಜನನ್ನಾಗಿ ಮಾಡೋದಿಲ್ಲ, ಅದು ಬೇರೆ ರೀತಿಯಾಗಿ ಏನ್ ಮಾಡ್ತಾನೆ, ಹೈದರ್ ಅಲಿ ಅವನ ಮಗ ಅಪ್ರಾಪ್ತ ವಯಸ್ಕರಾಗಿದ್ದಂತಹ ಅವರ ಪುತ್ರರನ್ನ ಮೈಸೂರಿನ ಕೋಟೆಯೊಂದರಲ್ಲಿ ಬಂಧಿಸಿ ಮೈಸೂರಿನ ಗ್ಯಾರಿಸನ್ ಒಂದಿಗೆ ಮರ್ಕರಾದಲ್ಲಿ ಅಂದ್ರೆ ಮಡಿಕೇರಿಯಲ್ಲಿ ಗವರ್ನರ್ ಅನ್ನ ಅವನ ರಕ್ಷಕನಾಗಿ ನೇಮಿಸ್ತಾನೆ. ನೋಡಿ, ಅವರು ಕಂಪ್ಲೀಟ್ ಆಗಿ ಕೊಡಗುವನ್ನ ಕಿತ್ತುಕೊಳ್ಳುವಂತಹ ಒಂದು ತಂತ್ರ ಅಲ್ಲಾಗತ್ತೆ. ಆದಾಗ್ಯೂ ಕೂಡ 1782ರಲ್ಲಿ ಕೊಡಗಿನಲ್ಲಿ ಏನ್ ಮಾಡ್ತಾರೆ ನೋಡ್ರಿ, ಈಗ ಕಂಪ್ಲೀಟ್ ಇದರಲ್ಲಿ ಕಂಟ್ರೋಲ್ ತೆಗೆದುಕೊಳ್ತಾನೆ. ಮುಂದೆ 1982ರಲ್ಲಿ 2 ವರ್ಷಗಳ ನಂತರವಾಗಿ ಕೊಡಗಿನಲ್ಲಿ ಜನರು ಸೇರ್ಕೊಂಡು ಹೈದರ್ ಅಲಿ ವಿರುದ್ಧ ದಂಗೆ ಎದ್ಬಿಟ್ಟು ಅವನ ಸೈನ್ಯವನ್ನ ಹೊರಹಾಕ್ಬಿಟ್ಟು ಮತ್ತೆ ಆಳ್ವಿಕೆ ಬರೋ ರೀತಿಯಲ್ಲಿ ಮಾಡ್ತಾರೆ.
ಮತ್ತೆ ಹಾಲೇರಿ ಡೈನಸ್ಟಿ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ಜನರು ದಂಗೆ ಎದ್ಬಿಟ್ಟು ಸೈನ್ಯವನ್ನ ಹೊರಾಕ್ತಾರೆ, ಹೈದರಾಲಿ ಸೈನ್ಯವನ್ನ ಹೊರಾಕ್ತಾರೆ. ಈಗ ಹೈದರಾಲಿಗೆ ಬಹಳ ಕೋಪ, ಜನಗಳ ಮೇಲೆ ಕೋಪ. ಹೈದರಾಲಿಗೂ ಕೂಡ ಮುಂದೆ ಬರುವಂತಹ ಟಿಪ್ಪು ಕೂಡ ಬಹಳ ಕೋಪ. ಜನರು ಎಲ್ಲ ಒಗ್ಗಟ್ಟಾಗಿ ಹೊರ ಹಾಕ್ತಾರೆ. ಅದೇ ವರ್ಷ ಹೈದರಾಲಿ 1782ರಲ್ಲಿ ಮರಣವನ್ನ ಹೊಂದ್ತಾರೆ. ಮರಣವನ್ನ ಹೊಂದಿದ ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಯಾವ ಜನರು ಇಡೀ ಹೈದರ್ನ ಸೈನ್ಯವನ್ನ ಮಡಿಕೇರಿಯಿಂದ ಓಡಿಸಿದ್ರು, ಟಿಪ್ಪು ಸುಲ್ತಾನ್ ಅವರ ಮಗ ಬಂದ್ಬಿಟ್ಟು ಇಡೀ ಸೈನ್ಯದೊಂದಿಗೆ ಕೊಡಗಿನ ಮೇಲೆ ದಂಡಯಾತ್ರೆ ನಡೆಸಿಬಿಟ್ಟು ಕೊಡವರನ್ನ ಸೋಲಿಸ್ತಾನೆ. ಕಂಪ್ಲೀಟ್ ಆಗಿ ಕೊಡವರನ್ನ ಸೋಲಿಸುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ, ಕೊಡವರನ್ನ ಸೋಲಿಸ್ತಾನೆ. ಟಿಪ್ಪು ಸುಲ್ತಾನ್ ಕೂರ್ಗ್ನ ನಿಯಂತ್ರಣವನ್ನ ಉಳಿಸಿಕೊಳ್ತಾನೆ. ಮರ್ಕರ ಕೋಟೆಯಲ್ಲಿ ಗ್ಯಾರಿಸನ್ ಅನ್ನ ಬಲಪಡಿಸ್ತಾನೆ. ನೋಡ್ರಿ, ಏನ್ ಜನರು ಹೈದರಾಲಿ ಸೈನ್ಯವನ್ನ ಓಡಿಸಿದ್ರು ನೀವು ಬೇಡ ಅಂತೇಳಿ, ಮತ್ತೆ ಹಾಲೇರಿ ಕಿಂಗ್ ಅನ್ನ ತಂದಿದ್ರು. ಈಗ ಮತ್ತೆ ಟಿಪ್ಪು ಸುಲ್ತಾನ್ ಅಟ್ಯಾಕ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಕೊಡವರನ್ನ ಸೋಲಿಸಿ ಯಾರು ದಂಗೆ ಹೇಳ್ತಾರೋ ಎಲ್ಲರೂ ಕೂಡ ಬಗ್ಗು ಬಡಿದು ತಮ್ಮ ನಿಯಂತ್ರಣವನ್ನ ಅಲ್ಲಿ ಇಡ್ತಾನೆ. ಟಿಪ್ಪು ಸುಲ್ತಾನು ಕಂಟ್ರೋಲ್ ತಗೊಂಡು ಇಟ್ಟಿದ್ರೆ ಏನಾಗ್ತಿದ್ದಿಲ್ಲ, ಅವನು ಜನಗಳಿಗೆ ವಾರ್ನ್ ಮಾಡ್ತಾನೆ. ಟಿಪ್ಪು ಸುಲ್ತಾನು ಮತ್ತೆ ದಂಗೆ ಎದ್ರೆ ನೀವು ಕೊಡವರಿಗೆ ವಾರ್ನ್ ಮಾಡ್ತಾನೆ, ಕೊಡವರೇ ನೀವು ಮತ್ತೆ ದಂಗೆ ಎದ್ರೆ ನೀವು ಭೀಕರ ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ, ಅಂತೇಳಿ ಎಚ್ಚರಿಸ್ತಾನೆ. ಈ ಎಚ್ಚರಿಕೆ ಕೊಡವರಿಗೆ ಇಷ್ಟ ಆಗಲ್ಲ. ನೀವು ಇವತ್ತು ಕೂಡ ನೀವು ಕೊಡಗಿಗೆ ಹೋದ್ರೆ ಗಮನಿಸ್ತೀರಿ, ಕೊಡವರನ್ನ ನೋಡಿದ್ರೆ ಆಲ್ಮೋಸ್ಟ್ ಅವ್ರನ್ನ ಸೈನಿಕರು ನೋಡಿದಂಗೆ ಆಗುತ್ತೆ. ನೀವು ಯಾರನ್ನ ನೋಡಿ ಅಷ್ಟು ಕಟ್ಟುಮಸ್ತಾಗಿ ಅಷ್ಟು ಬಲವಾಗಿರ್ತಾರೆ ಅವರು. ಅವರೆಲ್ಲರೂ ಕೂಡ ಸೈನಿಕರ ರೀತಿಯಲ್ಲಿ ಮತ್ತೆ ಶಿಸ್ತು ಕೂಡ ಹಂಗೆ ಇರುತ್ತೆ. ಆಗ ಯಾವಾಗ ಟಿಪ್ಪು ಸುಲ್ತಾನು ನೀವು ದಂಗೆ ಎದ್ರೆ ನೀವು ಭೀಕರ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅಂತೇಳಿ ವಾರ್ನ್ ಮಾಡಿದಾಗ ಕೋಪಗೊಂಡಂತಹ ಕೊಡವರು ಮತ್ತೆ ದಂಗೆ ಹೇಳ್ತಾರೆ, ಮಡಿಕೇರಿಯನ್ನು ಲೂಟಿ ಮಾಡ್ತಾರೆ. ಕಂಪ್ಲೀಟ್ ಮರ್ಕರವನ್ನ ಏನು ಇವ್ರ ಕಂಟ್ರೋಲ್ ಇತ್ತು, ಏನೇನಿತ್ತು, ಏನು ಖಜಾನೆಗಳು ಎಲ್ಲೆಲ್ಲಿ ಇವನು ಇದು ಮಾಡ್ತಿದ್ದ, ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊತಿದ್ದ ಎಲ್ಲವನ್ನು ಕೂಡ ಮಡಿಕೇರಿಯನ್ನೇ ಕಂಪ್ಲೀಟ್ ಆಗಿ ಲೂಟಿ ಮಾಡ್ತಾರೆ ಕೊಡವರು. ಮತ್ತೆ ತಮ್ಮ ಕಂಟ್ರೋಲ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಕೊಡವರು. ಟಿಪ್ಪು ಸುಲ್ತಾನ್ ಮೊದಲೇನ್ ಮಾಡ್ತಾನೆ, ಯಾವಾಗ ಈ ತರ ಜನರು ರೊಚ್ಚಿ ಹೇಳ್ತಾರೆ ಆಗ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾನೆ, ನೆಗೋಷಿಯೇಟ್ ಮಾಡ್ತಾನೆ. ಫಸ್ಟ್ ಸೌಹಾರ್ದವಾದಂತಹ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಅವರಿಗೆ ಸುರಕ್ಷಿತ ಭಾವನೆಯನ್ನ ಮೂಡಿಸೋಕೆ ಟ್ರೈ ಮಾಡ್ತಾನೆ ಟಿಪ್ಪು ಸುಲ್ತಾನ್. ಅವನಿಗೆ ಗೊತ್ತಾಯ್ತು, ನಾವು ಜನರನ್ನ ಎದುರಾಕೊಂಡು ನಾವು ಆಳ್ವಿಕೆನ ಮಾಡಕ್ ಆಗೋದಿಲ್ಲ, ಜನರ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಅಂತೇಳಿ ಅವಾಗ ಆತರ ಮಾತುಕತೆಯನ್ನು ಮಾಡುವ ಮುಖಾಂತರವಾಗಿ ಕಾಮನ್ ಆಗ್ಬಿಡುತ್ತೆ. ಆದರೆ ಟಿಪ್ಪು ಸುಲ್ತಾನ್ಗೆ ಏನ್ ಮೈಂಡ್ ಚೇಂಜ್ ಅಂತ ಗೊತ್ತಾಗ್ಲಿಲ್ಲ. 1784ರಲ್ಲಿ ಕೊಡವರ ಮೇಲೆ ಅಚ್ಚರಿಯ ದಾಳಿಯನ್ನು ನಡೆಸ್ತಾನೆ. ಅಚ್ಚರಿಯಾಗಿ ಸರ್ಪ್ರೈಸ್ ಅಟ್ಯಾಕ್ ಗಳನ್ನ ಮಾಡ್ತಾ ಹೋಗ್ತಾನೆ ಕೊಡವರ ಮೇಲೆ. ಅದರಲ್ಲಿ 500 ಜನರು ಸಾವನ್ನಪ್ತಾರೆ. ಆ ಸರ್ಪ್ರೈಸ್ ಅಟ್ಯಾಕ್ ಅಲ್ಲಿ 500 ಜನರು ಸಾವನ್ನಪ್ತಾರೆ. 40,000ಕ್ಕೂ ಹೆಚ್ಚು ಕೊಡವರು ಕಾಡಿಗೆ ಓಡಿ ಹೋಗಿ ಪರ್ವತಗಳಲ್ಲಿ ತಮ್ಮನ್ನ ಮರೆ ಮಾಡ್ಕೊಳ್ತಾರೆ. 500 ಜನರು ಸಾವನ್ನಪ್ಪಿದ್ರೆ 40,000 ಕೊಡವರು ಫ್ಲೆಡ್ ಟು ದ ವುಡ್ಸ್ ಅಂಡ್ ಕನ್ಸಿಡರ್ಡ್ ಅಂಡ್ ಎ ಲಾರ್ಜ್ ನಂಬರ್ ಆಫ್ ದೆಮ್. ನೋಡ್ರಿ, ಹಲವಾರು ಜನ ಎಲ್ಲರೂ ಕೂಡ ಮೌಂಟೇನ್ಸ್ ಗಳಲ್ಲಿ ಅವರು ಬಚ್ಚಿಟ್ಕೋತಾರೆ. ಕೂರ್ಗ್ ಅವರನ್ನ ಕೂರ್ಗ್ ಜನರನ್ನ ಕಂಪ್ಲೀಟ್ ಆಗಿ ಸೋಲಿಸಲಾಗುತ್ತೆ. ಅವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಸೆರೆಯಲ್ಲಿ ಇಡಲಾಗುತ್ತೆ. ಅವರೆಲ್ಲರೂ ಕೂಡ ಮಹಿಳೆಯರನ್ನು ಸೇರಿದಂತೆ ಮಕ್ಕಳನ್ನು ಬಿಡಲ್ಲ, ಎಲ್ಲರನ್ನು ಕೂಡ ಸೆರೆಮನೆಗೆ ಹಾಕಲಾಗುತ್ತೆ. ಯಾರ್ಯಾರು ಇವನ ವಿರುದ್ಧವಾಗಿ ವಾಯ್ಸ್ ರೈಸ್ ಮಾಡ್ತಾರೆ ಅವರೆಲ್ಲರನ್ನು ಕೂಡ ಸೆರೆಮನೆಗೆ ಹಾಕಲಾಗುತ್ತೆ. ವಶಪಡಿಸಿಕೊಂಡ ಪ್ರದೇಶಗಳನ್ನ 4 ಕೋಟೆಗಳಲ್ಲಿ ಸೈನಿಕರು ಹಿಡಿದಿದ್ರು. ವಶಪಡಿಸಿಕೊಂಡ ಕೋರಿಗಳನ್ನ ಇಸ್ಲಾಂಗೆ, ನೋಡ್ರಿ, ವಶಪಡಿಸಿಕೊಂಡಂತಹ ಕೂರ್ಗ್ ಜನರನ್ನ ಇಸ್ಲಾಂಗೆ ಬಲವಂತವಾಗಿ ಮತಾಂತರಗೊಳಿಸಲಾಗುತ್ತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಇತಿಹಾಸ ಹೇಳುತ್ತೆ. ಅದನ್ನ ನಿಮಗೆ ಹೇಳುವಂತ ಕೆಲಸ ಮಾಡ್ತೀನಿ ಅಷ್ಟೇ. ಇತಿಹಾಸ ಹೇಳುತ್ತೆ, ಅದನ್ನ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ನೀವು ಯಾವ ರೀತಿ ತಗೋತೀರ ಅದು ನಿಮಗೆ ಬಿಡು. ನಾನು ರಿಯಲ್ ಇತಿಹಾಸವನ್ನ ಹೇಳುವಂಥದ್ದು ನನ್ನ ಜವಾಬ್ದಾರಿ ಅಷ್ಟೇ. ಈ ರೀತಿಯಾಗಿ ಅವರನ್ನ ಬಲವಂತವಾಗಿ ಇಸ್ಲಾಂಗೆ ಮತಾಂತರ ಮಾಡಲಾಗುತ್ತೆ. ಮುಂದೆ 1790ರಲ್ಲಿ ಮತ್ತೆ ಈಗ ಏನ್ ಕಂಪ್ಲೀಟ್ ಟಿಪ್ಪು ಕಂಟ್ರೋಲ್ ತೆಗೆದುಕೊಂಡಿರ್ತಾನೆ. 1790ರಲ್ಲಿ ಅಕ್ಟೋಬರ್ 25ರಂದು ದೊಡ್ಡ ವೀರ ರಾಜೇಂದ್ರ, ಹಾಲೇರಿ ಡೈನೆಸ್ಟಿಯ ಮತ್ತೊಬ್ಬ ರಾಜ ದೊಡ್ಡ ವೀರ ರಾಜೇಂದ್ರ ಬ್ರಿಟಿಷರೊಂದಿಗೆ ಸಹಾಯಕ್ಕೆ ಹೋಗ್ತಾನೆ. ಈಗ ಬ್ರಿಟಿಷರಿಗೂ ಮತ್ತು ಮೈಸೂರಿನ ಟಿಪ್ಪು ಸುಲ್ತಾನ್ಗೂ ಆಗ್ಬರ್ತಾ ಇರಲಿಲ್ಲ. ಅದನ್ನ ಗಮನದಲ್ಲಿಟ್ಟುಕೊಂಡಂತಹ ದೊಡ್ಡ ವೀರ ರಾಜೇಂದ್ರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ, ಕೊಡವ ಜನರನ್ನ ಉಳಿಸಿಕೊಳ್ಳಿಕ್ಕೋಸ್ಕರ, ತನ್ನ ಕಲ್ಚರ್ಗಳನ್ನ, ತಮ್ಮ ಧರ್ಮವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಬ್ರಿಟಿಷರೊಂದಿಗೆ
ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಂಥದ್ದು ಅನಿವಾರ್ಯವಾಯಿತು. ಬಿಕಾಸ್ ಬ್ರಿಟಿಷರಿಗೂ ಮತ್ತು ಟಿಪ್ಪು ಸುಲ್ತಾನ್ಗೂ ಆಗ್ಬರ್ತಾ ಇರಲಿಲ್ಲ. ಅದಕ್ಕೆ ತಮ್ಮ ಜನರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ 1990ರಲ್ಲಿ ದೊಡ್ಡ ವೀರ ರಾಜೇಂದ್ರ ಬ್ರಿಟಿಷರೊಂದಿಗೆ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಏನಂತ? ಇವರು ಬ್ರಿಟಿಷರು ಟಿಪ್ಪುವಿನ ದಾಳಿಯಿಂದ ತಮ್ಮ ರಾಜ್ಯವನ್ನ ರಕ್ಷಿಸುವುದಾಗಿ ಮತ್ತು ಅವರ ಸಾಮ್ರಾಜ್ಯದ ವ್ಯವಹಾರಗಳನ್ನ ನಡೆಸುವಲ್ಲಿ ಸ್ವಾತಂತ್ರ್ಯವನ್ನ ನೀಡುವ ಭರವಸೆ ನೀಡ್ತಾರೆ. ನೋಡ್ರಿ, ಬ್ರಿಟಿಷರು ಹೇಳ್ತಾರೆ, ನೋಡ್ರಿ, ನೀವು ಟಿಪ್ಪು ವಿರುದ್ಧವಾಗಿ ನಮಗೆ ಸಹಾಯ ಮಾಡಿ, ಅವನ ಸೋಲಿಸ್ಲಿಕ್ಕೆ ನಮಗೆ ಆರ್ಮಿಯನ್ನ ಕೊಡಿ, ನಿಮ್ಮ ಸೈನ್ಯವನ್ನ ಕೊಡಿ, ನೀವು ನಮಗೆ ಸಹಾಯ ಮಾಡಿ, ನಿಮ್ಮ ಜನರು ಕೂಡ ನಮಗೆ ಸಹಾಯ ಮಾಡಿದ್ರೆ ಅವನನ್ನ ಸೋಲಿಸಿದ ನಂತರ ನಾನು ನಿಮಗೆ ವಾಪಸ್ಸು ನಿಮ್ಮ ರಾಜ್ಯವನ್ನು ನಿಮ್ಗೆ ಕೊಡ್ತೀನಿ. ನಮ್ಮ ಕಂಟ್ರೋಲ್ ಇರುತ್ತೆ, ಆದರೆ ನೀವು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ಬೋದು, ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ, ಇಂಟರ್ನಲ್ ಒಂದು ಇಂಡಿಪೆಂಡೆನ್ಸ್ ಅನ್ನ ಕೊಡ್ತೀವಿ ಅಂತೇಳಿ ಅವರು ಭರವಸೆಯನ್ನ ಕೊಡ್ತಾರೆ. ಇದಕ್ಕೆ ಪ್ರತಿಯಾಗಿ ರಾಜನು ಟಿಪ್ಪು ಸುಲ್ತಾನ್ನೊಂದಿಗಿನ ಯುದ್ಧದಲ್ಲಿ ಬ್ರಿಟಿಷ್ ಪಡೆಗಳ ಜೊತೆ ಕೂಡ ಹೊರಡಬೇಕಾಗಿತ್ತು. ನೋಡ್ರಿ, ನಾವು ನಿಮ್ಗೆ ಎಲ್ಲವನ್ನು ರಾಜ್ಯವನ್ನು ಕೊಡ್ತೀವಿ, ಇಂಟರ್ನಲ್ ಇಂಡಿಪೆಂಡೆನ್ಸ್ ಅನ್ನು ಕೊಡ್ತೀವಿ, ನೀವು ಬಂದು ನಮಗೆ ಸಹಾಯ ಮಾಡಿ, ಟಿಪ್ಪು ಸುಲ್ತಾನ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನೀವು ನಮಗೆ ಸಹಾಯ ಮಾಡಿ ಅಂತೇಳಿ ಒಂದು ಒಪ್ಪಂದ ಆಗುತ್ತೆ. 1991ರಲ್ಲಿ ಸುದೀರ್ಘ ಮುತ್ತಿಗೆಯ ನಂತರ ಟಿಪ್ಪು ಪಡೆಗಳು ಮರ್ಕರ ಕೋಟೆಯನ್ನ ಬಿಟ್ಟು ಹೋಗ್ತದೆ. ಇಡೀ ರಾಜ್ಯ, ಕೊಡಗು ರಾಜ್ಯ ದೊಡ್ಡ ವೀರ ರಾಜೇಂದ್ರ ಅವನಿಗೆ ಕೈಯಲ್ಲಿ ಬರುತ್ತೆ, ಮರಳಿ ಪಡಿತಾನೆ. ಬ್ರಿಟಿಷರ ಸಹಾಯವನ್ನ ಪಡ್ಕೊಂಡು ತಮ್ಮ ರಾಜ್ಯವನ್ನ, ಕೊಡಗು ರಾಜ್ಯವನ್ನ ಮತ್ತೆ ಪಡೆಯುವಲ್ಲಿ ಹಾಲೇರಿ ಡೈನಸ್ಟಿಯ ರಾಜ ದೊಡ್ಡ ವೀರ ರಾಜೇಂದ್ರ ಯಶಸ್ವಿ ಆಗ್ತಾನೆ. ಇದೇ ರೀತಿ ಅಂತಿಮವಾಗಿ ಕೊಡವರು ಬ್ರಿಟಿಷ್ ಸೈನ್ಯವನ್ನು ಬೆಂಬಲಿಸ್ತಾರೆ, ಮುಂದೆ ಕೂಡ ಬೆಂಬಲಿಸ್ತಾರೆ. 1799ರ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೂಡ ಅವರು ಬೆಂಬಲಿಸ್ತಾರೆ. ಟಿಪ್ಪು 1999ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವನು ಸಾವನ್ನಪ್ಪನೆ. ದೊಡ್ಡ ವೀರ ರಾಜೇಂದ್ರ 1809ರಲ್ಲಿ ಪುರುಷ ಉತ್ತರಾಧಿಕಾರಿಗಳಲ್ಲದೆ ಮರಣ ಹೊಂದ್ತಾರೆ. ನೋಡ್ರಿ ಮುಂದೆ ಏನಾಗತ್ತೆ ಅಂತೇಳಿ. ದೊಡ್ಡ ವೀರ ರಾಜೇಂದ್ರ 1809ರಲ್ಲಿ ಪುರುಷ ಉತ್ತರಾಧಿಕಾರಿಗಳಿಲ್ಲದೆ ಮರಣ ಹೊಂದ್ತಾರೆ, 1809ರಲ್ಲಿ. ಆಗ ತನ್ನ ನೆಚ್ಚಿನ ಮಗಳು ದೇವಂಜಿ ಅಂತೇಳಿ ದೇವಂಜಿಯನ್ನ ರಾಣಿಯಾಗಿ ಮಾಡಲಾಗುತ್ತೆ. ಆದಾಗ್ಯೂ ಅವರ ಸಹೋದರ ಲಿಂಗರಾಜ ತನ್ನ ಸೊಸೆಗೆ ರೀ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿದ ನಂತರ 1811ರಲ್ಲಿ ಸ್ವಂತ ಸರ್ಕಾರವನ್ನು ರಚನೆ ಮಾಡ್ತಾನೆ. ನಂತರವಾಗಿ ಅವರು 1820ರಲ್ಲಿ ನಿಧನರಾಗ್ತಾರೆ ಮತ್ತು ಅವರ ನಂತರ ಅವನ ಮಗ ಚಿಕ್ಕ ವೀರರಾಜ 20 ವಯಸ್ಸಿನ ಯುವಕ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ದೇವಂಜಿ ಕ್ವೀನ್ ಆಗ್ತಾಳೆ. ವೀರರಾಜೇಂದ್ರನಿಗೆ ಗಂಡು ಮಕ್ಕಳಿರೋದಿಲ್ಲ, ಅದರಿಂದ ಅವರ ಮಗಳು ದೇವಂಜಿ ರಾಣಿ ಆಗುತ್ತೆ. ರಾಣಿ ಆದಾಗ ಅವನಿಗೆ ರಿಏಜೆಂಟ್ ಆಗಿ ಸಹಾಯ ಮಾಡಲಿಕ್ಕೆ ದೊಡ್ಡ ವೀರರಾಜೇಂದ್ರನ ಸಹೋದರ ಲಿಂಗರಾಜ ತನ್ನ ಸೊಸೆಗೆ ಕಾರ್ಯನಿರ್ವಹಿಸಲಿಕ್ಕೆ ರಾಣಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಹಾಯವನ್ನು ರಿಏಜೆಂಟ್ ಆಗಿ ಕೆಲಸ ಮಾಡ್ತಾನೆ. ನಂತರವಾಗಿ 1811ರಲ್ಲಿ ಸ್ವಂತ ಸರ್ಕಾರವನ್ನು ರಚನೆ ಮಾಡ್ತಾನೆ. 1820ರಲ್ಲಿ ಮರಣವನ್ನು ಹೊಂದಿದ ನಂತರ, ಲಿಂಗರಾಜ ಮರಣ ಹೊಂದಿದ ನಂತರ ಚಿಕ್ಕ ವೀರರಾಜ, ಅವನ ಮಗ ಲಿಂಗರಾಜನ ಮಗ ಚಿಕ್ಕ ವೀರರಾಜ ಅಧಿಕಾರಕ್ಕೆ ಬರ್ತಾನೆ ಅಂತೇಳಿ. ಕೊನೆಗೆ 1832ರಲ್ಲಿ ರಾಜನ ಕಡೆಯಿಂದ ದೇಶದ್ರೋಹದ ವಿನ್ಯಾಸಗಳ ಪುರಾವೆಗಳು ಮೈಸೂರಿನಲ್ಲಿರುವಂತಹ ಬ್ರಿಟಿಷ್ ನಿವಾಸಿ ಸ್ಥಳದಲ್ಲೇ ವಿಚಾರಣೆಗೆ ಕಾರಣವಾಗುತ್ತೆ. ನೋಡ್ರಿ, ಈಗ ಚಿಕ್ಕ ವೀರರಾಜ ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ಬ್ರಿಟಿಷರಿಗೂ ಮತ್ತು ಹಾಲೇರಿ ಡೈನಸ್ಟಿಗೂ ಸ್ವಲ್ಪ ಇಸ್ಕು ಮುಸ್ಕು ಜಗಳ ಸ್ಟಾರ್ಟ್ ಆಗುತ್ತೆ. ಇದರ ಪರಿಣಾಮವಾಗಿ ಮತ್ತು ರಾಜನು ತನ್ನ ಮಾರ್ಗಗಳನ್ನ ತಿದ್ದುಪಡಿ ಮಾಡಲು ನಿರಾಕರಿಸಿದ್ರಿಂದ ಬ್ರಿಟಿಷ್ ಪಡೆ, ನೋಡಿ ಯಾವಾಗ ಬ್ರಿಟಿಷರು ಹೆಂಗಪ್ಪ ಅಂದ್ರೆ, ಅವರು ಒಪ್ಪಂದ ಮಾಡ್ಕೊಳ್ಬೇಕಾದ್ರೆ ಬೇರೆ ತರ, ಒಪ್ಪಂದ ಮಾಡಿಕೊಳ್ಳೋದ್ ಬೇಕಾದ ನಂತರ ಅವರು ಬೇರೆ ತರ ಬಿಹೇವ್ ಮಾಡ್ತಾರೆ. ಈಗ ಅವರು ಸರ್ವಾಧಿಕಾರಿಗಳು ಈ ಟೈಮಲ್ಲಿ. ಅದರಿಂದ ಚಿಕ್ಕ ವೀರರಾಜ ಸ್ವಲ್ಪ ದಂಗೆ ಇಡ್ತಾರೆ ಹೇಳಿದ್ರೆ ಅವ್ನ್ ಚಿಕ್ಕವರಾಜ ಕಂಪ್ಲೀಟ್ ಆಗಿ ಕೇಳಬೇಕು ಬ್ರಿಟಿಷರು ಹೇಳಿದ್ನ, ಹಂಗೆ ಇತ್ತದು ಪರಿಸ್ಥಿತಿ. ಚಿಕ್ಕವೀರರಾಜ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ಅದನ್ನ ಒಪ್ಕೋತಾ ಇರಲಿಲ್ಲ ಬ್ರಿಟಿಷ್ ಪಡೆಗಳು. ಅಟ್ಯಾಕ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ವಶಪಡಿಸ್ಕೊಂಡ್ಬಿಡೋರು. ಇದು ಇಲ್ಲ ಆಗಿದ್ದು 1834ರಲ್ಲಿ ಕಂಪ್ಲೀಟ್ ಆಗಿ ರಾಜನು ತನ್ನ ಮಾರ್ಗಗಳನ್ನ ತಿದ್ದುಪಡಿ ಮಾಡಲು ನಿರಾಕರಿಸಿದ್ದಕ್ಕೆ ಬ್ರಿಟಿಷ್ ಪಡೆ ಕೊಡಗುಗೆ ಆಕ್ರಮಣವನ್ನ ಮಾಡಿಬಿಟ್ಟು 1834 ಯುದ್ಧದಲ್ಲಿ ರಾಜ ಶರಣಾಗ್ತಾನೆ. ಚಿಕ್ಕವೀರರಾಜ ಶರಣಾಗ್ತಾನೆ, ಕಂಪ್ಲೀಟ್ ಆಗಿ ಬ್ರಿಟಿಷರ ಕಂಟ್ರೋಲ್ ಹೋಗುತ್ತೆ 1834ರಲ್ಲಿ.
ಚಿಕ್ಕವೀರರಾಜ, ಚಿಕ್ಕವೀರರಾಜೇಂದ್ರ ಅಥವಾ ಚಿಕ್ಕವೀರರಾಜ ಕೊಡಗು ಸಾಮ್ರಾಜ್ಯದ ಕೊನೆಯ ಆಡಳಿತಗಾರ. 24 ಏಪ್ರಿಲ್ 1734ರಲ್ಲಿ ಅವರನ್ನ ಬ್ರಿಟಿಷರು ಪದಚ್ಯುತಗೊಳಿಸಿ ಗಡೀಪಾರು ಮಾಡ್ತಾರೆ. ಇವರ ರಾಜ್ಯವನ್ನ ಬ್ರಿಟಿಷ್ ಭಾರತಕ್ಕೆ ಪ್ರತ್ಯೇಕ ಮುಖ್ಯ ಆಯುಕ್ತರನ್ನಾಗಿ ಸೇರಿಸಲಾಗುತ್ತೆ. ನೋಡ್ರಿ, ಸಪರೇಟ್ ಕಮಿಷನರ್, ಚೀಫ್ ಕಮಿಷನರ್ಶಿಪ್ ಮಾಡ್ಬಿಟ್ಟು ಆಳ್ವಿಕೆನ ಮಾಡಲಾಗುತ್ತೆ. ಇಲ್ಲಿಗೆ ಆಲೇರಿ ಡೈನಸ್ಟಿಯ ಆಳ್ವಿಕೆ ಮುಗಿತು. ಡೈರೆಕ್ಟ್ ಆಗಿ ಬ್ರಿಟಿಷರ ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾವಾಗ ಚಿಕ್ಕವೀರರಾಜೇಂದ್ರನ ಆ ಒಂದು ರಾಜನ ಕೊಡಗಿನ ರಾಜನ ಇದರಿಂದ ಹುದ್ದೆಯಿಂದ ಪದಚ್ಯುತಗೊಳಿಸಿದಾಗ, ಅವನನ್ನ ಗಡೀಪಾರು ಮಾಡಿದಾಗ, ಚಿಕ್ಕವೀರರಾಜೇಂದ್ರ ತನ್ನ ಮಗಳು ಗೌರಮ್ಮನೊಂದಿಗೆ, ನೋಡ್ರಿ ನೋಡ್ರಿ, ಚಿಕ್ಕವೀರರಾಜ ಮತ್ತು ಅವರ ಮಗಳು ಗೌರಮ್ಮ, ಚಿಕ್ಕವೀರರಾಜ ಮತ್ತು ಅವಳ ಮಗಳು ಗೌರಮ್ಮನೊಂದಿಗೆ ಇಂಗ್ಲೆಂಡ್ಗೆ ಹೋಗ್ತಾನೆ. ಏನಕ್ಕೆ? ಅಲ್ಲಿ ಕೋರ್ಟಲ್ಲಿ ಕೇಸ್ ನಡೆಸಲಿಕ್ಕೆ. ಏನಂತ? ನಮ್ಮ ರಾಜ್ಯವನ್ನ ಅವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ ಬ್ರಿಟಿಷರು, ನಿಮ್ಮವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ, ಆದ್ರಿಂದ ನಮಗೆ ನಮ್ಮ ರಾಜ್ಯವನ್ನ ಮರಳಿ ಪಡೆಯುವಂತೆ ನಮಗೆ ಆದೇಶವನ್ನ ಮಾಡಿ ಅಂತೇಳಿ ಇಂಗ್ಲೆಂಡ್ನ ಕೋರ್ಟಿಗೆ ಕೇಸ್ ನಡೆಸಕ್ ಹೋಗ್ತಾನೆ. ಇಂಗ್ಲೆಂಡ್ನ ಕೋರ್ಟು ಇವನು ಪರವಾಗಿ ಕೊಡುತ್ತಾ? ಸಾಧ್ಯ ಇಲ್ಲ. ಅದರಿಂದ ಆಕೆ ಲೀಗಲ್ಲಿ ಇವರು ಹೋರಾಟವನ್ನ ಮಾಡಕ್ ಹೋಗ್ತಾರೆ ಅವರ ವಿರುದ್ಧವಾಗಿ. ಬಿಕಾಸ್ ಶಕ್ತಿಯುತವಾಗಿ ಆಗಲ್ಲ, ಬಿಕಾಸ್ ಕಂಪ್ಲೀಟ್ ಆಗಿ ಬ್ರಿಟಿಷರನ್ನ ಸೋಲಿಸ್ಲಿಕ್ಕೆ ಯಾರ ಕೈಗೂ ಆಗಲ್ಲ, ಅಂತಹ ಇನ್ವಿಸಿಬಲ್ ಪವರ್ ಆಗಿದ್ದಾರೆ, ಅವರನ್ನು ಸೋಲ್ಸಕ್ಕಾಗಲ್ಲ. ಅದರಿಂದ ಕೋರ್ಟಲ್ಲಿ ಕೇಸ್ ನಡೆಸೋಣ ಅಂತ ಹೇಳ್ಬಿಟ್ಟು ಅವರು UK ಇಂಗ್ಲೆಂಡ್ಗೆ ಹೋಗ್ತಾರೆ, ಅಲ್ಲೇ ಸೆಟ್ಲ್ ಆಗ್ತಾರೆ. ಮುಂದೆ ಗೌರಮ್ಮನು ಕೂಡ ಅಲ್ಲೇ ಸೆಟ್ಲ್ ಆಗ್ತಾರೆ. ಇವನ್ನು ಚಿಕ್ಕವೀರರಾಜೇಂದ್ರನ ಸಮಾಧಿಯು ಕೂಡ ಇವತ್ತು ಇಂಗ್ಲೆಂಡ್ ಅಲ್ಲಿ ಇದೆ, UK ಇದೆ. ಬರ್ಲಿಲ್ಲ ಮತ್ತೆ ಇವರು ವಾಪಸ್. ಚಿಕ್ಕವೀರರಾಜೇಂದ್ರ ಯಾವಾಗ ಕೇಸ್ ನಡೆಸಲಿಕ್ಕೆ ತಮ್ಮ ರಾಜ್ಯವನ್ನು ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ಕೇಸ್ ನಡೆಸಲಿಕ್ಕೆ ಹೋದ್ರಲ್ಲ, ಅಲ್ಲೇ ಅವರು ಸೆಟ್ಲ್ ಆದ್ರು. ಇವತ್ತು ಕೂಡ ಅಲ್ಲೇ ಸೆಟ್ಲ್ ಆಗಿದ್ದಾರೆ, ಮತ್ತೆ ವಾಪಸ್ ಬಂದಿಲ್ಲ. ಇವರ ಚಿಕ್ಕವೀರರಾಜೇಂದ್ರನ ಸಮಾಧಿಯು ಕೂಡ ಇವತ್ತು ಇಂಗ್ಲೆಂಡ್ ಅಲ್ಲೇ ಇದೆ. ಗೌರಮ್ಮನು ಕೂಡ ಇಂಗ್ಲೆಂಡ್ ಅಲ್ಲೇ ಸೆಟ್ಲ್ ಆದ್ರು. ನಂತರವಾಗಿ ಗೌರಮ್ಮಳನ್ನ ರಾಣಿ ವಿಕ್ಟೋರಿಯಾ ದತ್ತು ಪಡೆದ್ಬಿಟ್ಟು ದತ್ತು ಪುತ್ರಿಯನ್ನಾಗಿ ಮಾಡಿಕೊಂಡು ಸಾಕ್ತಾ ಹೋದ್ರು. 1834 ನಂತರವಾಗಿ ಬ್ರಿಟಿಷರು ಕೊಡಗಿನ ಕಂಪ್ಲೀಟ್ ಆಗಿ ಕಂಟ್ರೋಲ್ ತೆಗೆದುಕೊಂಡ್ರು, ಡೆವಲಪ್ ಮಾಡಿದ್ರು. ಕೊಡಗನ್ನ ಚೆನ್ನಾಗಿ ಡೆವಲಪ್ ಮಾಡಿ 1947 ಸ್ವತಂತ್ರ ಬಂದ ನಂತರ ಮತ್ತೆ ಅದು ಭಾರತಕ್ಕೆ ಬಂತು. ಯಾವಾಗ ಇವರು ಇಂಗ್ಲೆಂಡ್ಗೆ ಹೋಗ್ತಾರೆ, ಅಲ್ಲಿ ಯಾರು ಚಿಕ್ಕವೀರರಾಜೇಂದ್ರ ಇಂಗ್ಲೆಂಡ್ಗೆ ಹೋಗ್ತಾರೆ, ಅಲ್ಲಿ ಕೇಸ್ ನಡೆಸ್ತಾರೆ. ಮುಂದೆ ಅವರ ಆರೋಗ್ಯ ಸ್ವಲ್ಪ ಹೆಲ್ತ್ ಸ್ವಲ್ಪ ಕ್ಷೀಣಿಸ್ತಾ ಹೋಯ್ತು. 1859 ಸೆಪ್ಟೆಂಬರ್ 24ರಂದು ಅವರು ಅವರ ನಿವಾಸದಲ್ಲಿ, ಇಂಗ್ಲೆಂಡ್ನ ನಿವಾಸದಲ್ಲಿ ನಿಧನರಾಗ್ತಾರೆ. ಅವರ ಶವವನ್ನ ಕೆನ್ಸಲ್ ಗ್ರೀನ್ ಸ್ಮಶಾನದಲ್ಲಿ, ಇಂಗ್ಲೆಂಡ್ನ ಸಮಾಧಿಯಲ್ಲಿ ಅಲ್ಲೇ ಸಮಾಧಿ ಮಾಡಲಾಗುತ್ತೆ. ಮತ್ತೆ ಕರ್ನಾಟಕದ ಕೊಡಗಿಗೆ ತರಲಿಲ್ಲ, ಅಲ್ಲೇ ಅವರನ್ನ ಸಮಾಧಿ ಮಾಡಲಾಗುತ್ತೆ. ನಂತರವಾಗಿ ಅವರ ಮಗಳು ಗೌರಮ್ಮ ಇದ್ಲು, ಆ ಗೌರಮ್ಮಳನ್ನ ವಿಕ್ಟೋರಿಯಾ ರಾಣಿ ಅವಳನ್ನ ದತ್ತುವನ್ನು ಪಡ್ಕೊಂಡು ಅವಳನ್ನ ಸಾಕುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾಳೆ. ಗೌರಮ್ಮನನ್ನ ದತ್ತು ಪಡೆದುಕೊಂಡು ವಿಕ್ಟೋರಿಯಾ ರಾಣಿ ಸಾಕುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇವತ್ತು ಕೂಡ ಅವ್ರ ಫ್ಯಾಮಿಲಿ ಅಲ್ಲೇ ಸೆಟ್ಲ್ ಆಗಿದೆ. ಈ ಚಿಕ್ಕವೀರರಾಜೇಂದ್ರ ಇವರಿಗೆ ಸಂಬಂಧಪಟ್ಟಂತೆ, ಈ ಕೊನೆಯ ರಾಜೇಂದ್ರ ಇವರಿಗೆ ಸಂಬಂಧಪಟ್ಟಂತೆ ವೆಂಕಟೇಶ್ ಅಯ್ಯಂಗಾರ್ ಅವರು ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಅದೇ ಚಿಕ್ಕವೀರರಾಜೇಂದ್ರ ಅಂತ ಹೇಳಿ. ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. 1983ರಲ್ಲಿ ಈ ಚಿಕ್ಕವೀರ ರಾಜೇಂದ್ರ ಅನ್ನುವಂತಹ ಒಂದು ಕೃತಿಗೆ, ಕಾದಂಬರಿಗೆ ಇವರಿಗೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು, ಚಿಕ್ಕವೀರ ರಾಜೇಂದ್ರನಿಗೆ ಸಂಬಂಧಪಟ್ಟಂತೆ ಆಧಾರಿತ ಒಂದು ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿದೆ. ಈ ಒಂದು ಕೃತಿ ಕೊಡಗಿನ ಕೊನೆಯ ರಾಜನ ವಿಷಯವಾಗಿ ಬರೆದಂತಹ ಒಂದು ಐತಿಹಾಸಿಕ ಕಾದಂಬರಿಯಾಗಿ ಉಳಿದಿದೆ. ಈಗ 1834ರಲ್ಲಿ ಕೂರ್ಗು ಬ್ರಿಟಿಷರ ಕಂಟ್ರೋಲಿಗೆ ಬಂತು. ಸರ್, ಹೈದರಾಲಿಯ ಆಡಳಿತವನ್ನ ಕೂರ್ಗ್ ಜನರು ಒಪ್ಕೊಳ್ಳಿಲ್ಲ. ಹೈದರಾಲಿಯ ಸೈನ್ಯವನ್ನ ಓಡಿಸಿದ್ರು. ನಂತರವಾಗಿ ಟಿಪ್ಪು ಸುಲ್ತಾನ್ ಕೂಡ ಅಗ್ರೆಸಿವ್ ಆಗಿ ಅವರನ್ನ ಸಪ್ರೆಸ್ ಮಾಡ್ದ, ಚಾಲೆಂಜ್ ಮಾಡ್ದ, ಅವ್ರನ್ನೂ ಕೂಡ ಓಡಿಸೋ ಕೆಲಸವನ್ನ ಮಾಡಿದ್ರು. ಮುಂದೆ ಬ್ರಿಟಿಷರ ಸಹಾಯವನ್ನ ಪಡ್ಕೊಂಡು ದೊಡ್ಡವೀರರಾಜೇಂದ್ರ ಮತ್ತೆ ಮರಳಿ ಪಡೆಯುವಲ್ಲಿ ಯಶಸ್ವಿ ಆಗ್ತಾನೆ.
ರಾಜ್ಯವನ್ನ ಮರಳಿ ಪಡೆಯಲು ಯಶಸ್ವಿಯಾಗ್ತಾನೆ. ನೆಕ್ಸ್ಟ್ ಚಿಕ್ಕವೀರ ರಾಜೇಂದ್ರ, ಅವನನ್ನ ಸೋಲಿಸಿ ಗಡೀಪಾರು ಮಾಡಿದಾಗಲೂ ಕೂಡ ಜನಗಳು ಒಪ್ಕೊಂಡ್ರ, ಜನಗಳು ಬ್ರಿಟಿಷರ ಮೇಲೆ ದಾಳಿ ಮಾಡಿಲ್ವಾ ಅಂತ ನೋಡಿದಾಗ ಮಾಡಲಿಲ್ಲ, ಒಪ್ಕೊಂಡ್ರು ಅವರು. ಆ ಬ್ರಿಟಿಷರ ಆಳ್ವಿಕೆಯನ್ನ ಕೊಡಗಿನ ಜನರು ಒಪ್ಕೊಂಡ್ರು. ಅಷ್ಟು ಸ್ಮೂತ್ ಆಗಿ ಅವರು ಬ್ರಿಟಿಷರು ಕೂಡ ಹ್ಯಾಂಡ್ಲ್ ಮಾಡಿದ್ರು. ನಾವು ರಫ್ ಆಗಿ ಹ್ಯಾಂಡ್ಲ್ ಮಾಡಿದ್ರೆ ಕೊಡಗಿನ ಜನರು ರಚ್ಚಿಗೆ ಗೊತ್ತಿತ್ತು, ಅದಕ್ಕೆ ಅವರು ಕೂಡ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡಿದ್ರು. ಕೊಡಗು ಸಾಮ್ರಾಜ್ಯದ ಚಿಕ್ಕ ವೀರರಾಜೇಂದ್ರನ್ನ ಕೂರ್ಗ್ನಿಂದ ಪದಚ್ಯುತಗೊಳಿಸಿದ ನಂತರ 1734ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕೊಡಗುವನ್ನ ಬ್ರಿಟಿಷ್ ಭಾರತಕ್ಕೆ ಸೇರಿಸುತ್ತೆ. ಜನರು ಬ್ರಿಟಿಷ್ ಆಡಳಿತವನ್ನ ಶಾಂತಿಯುತವಾಗಿ ಒಪ್ಕೊಳ್ತಾರೆ. ದ ಪೀಪಲ್ ಅಕ್ಸೆಪ್ಟೆಡ್ ಬ್ರಿಟಿಷ್ ರೂಲ್ ಪೀಸ್ಫುಲಿ. ಬ್ರಿಟಿಷ್ ಆಡಳಿತವು ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಾಡುತ್ತೆ, ವೈಜ್ಞಾನಿಕ ಕಾಫಿ ಕೃಷಿಯ ಪರಿಚಯವನ್ನು ಮಾಡುತ್ತೆ, ಉತ್ತಮ ಆಡಳಿತವನ್ನ ಕೊಡುತ್ತೆ, ಆರ್ಥಿಕ ಸುಧಾರಣೆಗೆ ಕಾರಣವಾಗುತ್ತೆ. ಇದೆಲ್ಲರ ಮುಖಾಂತರವಾಗಿ ಕೊಡಗಿನ ಜನರು ಶ್ರೀಮಂತರಾಗ್ತಾ ಹೋಗ್ತಾರೆ. ಕೃಷಿಯ ಪರಿಚಯ ಆಗುತ್ತೆ, ಇಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಆಗುತ್ತೆ, ಉತ್ತಮ ಆಡಳಿತವನ್ನ ಕೊಡ್ತಾರೆ, ಆರ್ಥಿಕ ಸುಧಾರಣೆ ಆಗುತ್ತೆ. ಆದ್ದರಿಂದ ಕೊಡಗಿನ ಜನರು ಇವರ ಆಡಳಿತವನ್ನ ಶಾಂತಿಯುತವಾಗಿ ಸ್ವೀಕಾರವನ್ನ ಮಾಡ್ತಾರೆ, ದಂಗೆ ಹೇಳೋದಿಲ್ಲ. 1834ರಿಂದ ಅಪ್ ಟು ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬರುವವರೆಗೆ 1947ರವರೆಗೆ ಕೂರ್ಗನ್ನ ಬ್ರಿಟಿಷರು ಕಮಿಷನರ್ಗಳ ಮುಖಾಂತರವಾಗಿ ನೇರವಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಸ್ವಾತಂತ್ರ್ಯ ಬಂದ ನಂತರ ರಾಜ್ಯಗಳನ್ನ ABC ಈ ತರ ರಾಜ್ಯಗಳಂತ ಹೇಳಿ ಅವರು ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಆಗ ಭಾರತ ಸಂವಿಧಾನವು ಕೂರ್ಗನ್ನ ಸಿ ರಾಜ್ಯವೆಂದು ಪರಿಗಣಿಸಿತು ಮತ್ತು ಅದನ್ನು ಸಪರೇಟ್ ರಾಜ್ಯ ಅಂತ ಪರಿಗಣನೆಗೆ ತೆಗೆದುಕೊಂಡು 1952ರಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತೆ ಸ್ವತಂತ್ರ ಬಂದ ನಂತರ. ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಕೂರ್ಗು ತನ್ನದೇ ಆದಂತಹ ಮುಖ್ಯಮಂತ್ರಿಯೊಂದಿಗೆ ಅಧಿಕಾರಕ್ಕೆ ಬರುತ್ತೆ. CM ಪೂರ್ಣಚ್ಚ ಅವರು 1952ರಿಂದ 56ರವರೆಗೆ ಕೂರ್ಗ್ನ ಏಕೈಕ ಮೊದಲ ಮತ್ತು ಕೊನೆಯ ಮುಖ್ಯಮಂತ್ರಿಯಾದರು. ನಂತರ ಕರ್ನಾಟಕ ಏಕೀಕರಣ ಆದ ನಂತರ ಕೂರ್ಗು ಅದನ್ನ ರಾಜ್ಯದ ಸ್ಥಾನವನ್ನು ತೆಗೆದುಹಾಕ್ಬಿಟ್ಟು ಅದನ್ನ ಕರ್ನಾಟಕಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಜಿಲ್ಲೆಯ ಸ್ಥಾನವನ್ನು ಕೊಡಲಾಗುತ್ತೆ. ನವೆಂಬರ್ 1956ರಲ್ಲಿ ರಾಜ್ಯಗಳ ಮರು ಸಂಘಟನೆಯ ಸಮಯದಲ್ಲಿ, ರಿಆರ್ಗನೈಸೇಷನ್ ಸಮಯದಲ್ಲಿ ಕೂರ್ಗನ್ನ ಇಂದಿನ ಮೈಸೂರು ರಾಜ್ಯದೊಂದಿಗೆ ವಿಲೀನಗೊಳಿಸಲಾಗುತ್ತೆ. ಪ್ರಸ್ತುತ ಅದು ಕೂರ್ಗು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಾಗಿದೆ. ಮೊದಲು ರಾಜ್ಯವಾಗಿತ್ತು, ಈಗ ಅದು ಜಿಲ್ಲೆಯಾಗಿ ಉಳಿದುಕೊಂಡಿದೆ. ಮುಖ್ಯಮಂತ್ರಿನೂ ಕೂಡ ಹೊಂದಿತ್ತು, ಸಪರೇಟ್ ಮುಖ್ಯಮಂತ್ರಿನೂ ಕೂಡ ಅದು ಹೊಂದಿತ್ತು. CM ಪೂರ್ಣಚ್ಚ ಇವರು ದ ಓನ್ಲಿ ಚೀಫ್ ಮಿನಿಸ್ಟರ್ ಆಫ್ ಕೂರ್ಗ್, ಏಕೈಕ ಮುಖ್ಯಮಂತ್ರಿ ಕೂರ್ಗನ್ನು ಆಳ್ವಿಕೆ ಮಾಡಿದ್ದು. ಮೊದಲು ಇವರೇ, ಕೊನೆಯದು ಇವರೇ. 1952ರಿಂದ 56ರವರೆಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ಮಾಡಿದ್ದಾರೆ. ಚಪುಡಿರ ಮುತ್ತಣ್ಣ ಪೂರ್ಣಚ್ಚ ಅಂತೇಳಿ CM ಪೂರ್ಣಚ್ಚ ಎಂಬ ಹೆಸರಿನಿಂದ ಪರಿಚಿತರಾಗಿರುವಂತಹ ಕೊಡಗು ಪ್ರಾಂತ್ಯದ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಮತ್ತು ರಾಜಕೀಯ ಮುಖಂಡರು. ಇವರು ಕೊಡಗು ರಾಜ್ಯದ ಮೊದಲ ಹಾಗೂ ಕೊನೆಯ ಮುಖ್ಯಮಂತ್ರಿಯಾಗಿದ್ದರು. ಇವರು ಮುಂದೆ ಲೋಕಸಭೆ, ರಾಜ್ಯಸಭೆ ಸದಸ್ಯರಾಗಿದ್ದರು ಮತ್ತು ಮುಂದೆ ಕೇಂದ್ರ ಮಂತ್ರಿಗಳಿಗೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಮುಂದೆ ಒರಿಸ್ಸಾ ಮತ್ತು ಮಧ್ಯಪ್ರದೇಶಗಳ ರಾಜ್ಯಪಾಲರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ CM ಪೂರ್ಣಚ್ಚ ಅವರು. ಇದನ್ನು ಕೇಳ್ಬೋದು CM ಪೂರ್ಣಚ್ಚ ಅವ್ರ ಬಗ್ಗೆ. ಕೂರ್ಗ್ನ ಏಕೈಕ ಮುಖ್ಯಮಂತ್ರಿ ಯಾರಪ್ಪ ಅಂತ ಕೇಳಿದ್ರೆ CM ಪೂರ್ಣಚ್ಚ. ಇಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟ ಸ್ವಲ್ಪ ಅವ್ರ ಕಲ್ಚರಲ್ ಇದನ್ನು ನೋಡ್ಕೊಂಬೋಣ, ಕಲ್ಚರಲ್ ಆಂಗಲ್ ಇಂದ ಕೊಡಗನ್ನ ನೋಡ್ಕೊಂಬೋಣ. ಕೂರ್ಗ್ನ ಇತಿಹಾಸದುದ್ದಕ್ಕೂ ಯಾವುದೇ ಆಡಳಿತಗಾರನು ಈ ಪ್ರದೇಶದ ಮೇಲೆ ನೇರ ನಿಯಂತ್ರಣವನ್ನು ಹೊಂದಿರಲಿಲ್ಲ. ಕೂರ್ಗ್ ಯಾವಾಗಲೂ ಸ್ಥಳೀಯ ಮುಖ್ಯಸ್ಥರ ಆಡಳಿತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಳಗಾಗಿತ್ತು. ಆದ್ದರಿಂದ ಅವರ ಸಂಸ್ಕೃತಿಯು ನೆರೆಹೊರೆಯವರೊಂದಿಗೆ ಎಂದಿಗೂ ಕೂಡ ಒಗ್ಗೂಡಲಿಲ್ಲ. ಅವರ ಒಂದು ಡಿಸ್ಟಿಂಗ್ವಿಶ್ ಆಗಿ ಅವರು ಡಿಫ್ರೆಂಟ್ ಕಲ್ಚರ್ನ ಹೊಂದಿದ್ದಾರೆ. ಅವರ ವಿಶಿಷ್ಟ ಸಂಸ್ಕೃತಿಯನ್ನ ಅದು ಇನ್ನೂ ಕೂಡ ಉಳಿಸಿಕೊಳ್ತಲೇ ಬಂದಿದೆ. ನೋಡಿ, ಯಾವ ರಾಜರು ಬದಲಾದ್ರೂ ಕೂಡ ಅಲ್ಲಿ ಸ್ಥಳೀಯ ಮುಖಂಡರೇ ಮುಖ್ಯಸ್ಥಿಕೆಯನ್ನು ವಹಿಸ್ತಾ ಇದ್ರು. ಅದರಿಂದ ಅವರ ಕಲ್ಚರು ನೆರೆಯವರೊಂದಿಗೆ ಮರ್ಜ್ ಆಗಲಿಲ್ಲ. ಅವರ ವಿಶಿಷ್ಟ ಸಂಸ್ಕೃತಿ ಇವತ್ತು ಕೂಡ ಉಳಿದುಕೊಂಡು ಬಂದಿದೆ. ಕೊಡಗಿನ ಕಲ್ಚರ್ ಮುಖ್ಯವಾಗಿ ಅವರ ಕಲ್ಚರ್ಲಿ ನೋಡುವಂಥದ್ದು ಹುತ್ತರಿ ಜಾನಪದ ನೃತ್ಯ ಅಂತೇಳಿ ಅತ್ಯಂತ ಅದ್ಭುತವಾಗಿ ಇದು ಕಾಣುತ್ತೆ. ಇದನ್ನ ಹುತ್ತರಿ ನೃತ್ಯವನ್ನ
ಕೊಡಗು ನೃತ್ಯ ಅಂತ ಕೂಡ ಕರೀತದೆ, ಕೊಡಗು ಡ್ಯಾನ್ಸ್ ಅಂತ ಕೂಡ ಕರಿತೀವಿ. ಈ ಕೊಡವ ಟ್ರೈಬ್ಸ್ ಬಗ್ಗೆ ಸ್ವಲ್ಪ ಸಿಂಪಲ್ ನೋಡ್ಕೊಳ್ಳೋದ್ರೆ, ಇವರು ಮೂಲತಃ ಕೊಡವ ಭಾಷೆಯನ್ನ ಮಾತನಾಡ್ತಾರೆ. ಸಾಮಾನ್ಯವಾಗಿ ಕಂಡು ಬರುವಂತಹ ಕೊಡವರು ನೋಡ್ರಿ, ಕೊಡವ ಭಾಷೆಗೆ ಲಿಪಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. ಸಾಮಾನ್ಯವಾಗಿ ಕಂಡು ಬರುವಂತಹ ಕೊಡವರು ಯುದ್ಧ ಪದ್ಧತಿಗಳನ್ನ ಹೊಂದಿರುವಂತಹ ಕೃಷಿಕರು ನೋಡ್ರಿ. ಇವರು ಗನ್ ಕೂಡ ಇಟ್ಕೊಂಡಿರ್ತಾರೆ, ಕೃಷಿಕರವರು. ಅದಕ್ಕೆ ಐಸರಲ್ಲಿಯನ್ನ ಈಸಿಯಾಗಿ ಓಡಿಸ್ಕಾಗಿದ್ರು ಕೈಲಿ. ಇವರೆಲ್ಲರೂ ಕೂಡ ಒಂಥರ ನೀವು ಹೋದ್ರೆ ಕೊಡಗು ಎಲ್ಲರೂ ಕೂಡ ಆರ್ಮಿ ಮೆನ್ಗಳ ತರ ಕಾಣ್ತಾರ. ಕೊಡವರು ಭಾರತದಲ್ಲಿ ಗನ್ ಮತ್ತು ಇತರ ಬಂದೂಕುಗಳನ್ನ ಪರವಾನಗಿ ಇಲ್ಲದೆ ಸಾಗಿಸಲು ಅನುಮತಿಸುವಂತಹ ಏಕೈಕ ಜನರು ನೋಡ್ರಿ. ಹೋಗಿ ಯಾರಿಗಾರು ವೆಪನ್ ಬೇಕು ಅಂದ್ರೆ ಕಂಪಲ್ಸರಿ ಪರವಾನಗಿ ತಗೋಬೇಕು. ಅಷ್ಟು ಬಹಳ ಕಷ್ಟ ಭಾರತದ ರೂಲ್ಸು, ವೆಪನ್ ಇಟ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಬಟ್ ಇಂದಿನ ಕಾಲದಲ್ಲೂ ಕೂಡ ಇವರು ಕೊಡಗಿನ ಜನರು ವೆಪನ್ ಅನ್ನ ಕ್ಯಾರಿ ಮಾಡ್ತಾ ಬಂದಿದ್ದಾರೆ ನೋಡ್ರಿ. ಸಾಮಾನ್ಯ ಕೊಡವರು ಯುದ್ಧ ಪದ್ಧತಿಗಳನ್ನ ಹೊಂದಿರುವಂತಹ ಕೃಷಿಕರು ಇವರು. ಕೊಡವರು ಭಾರತದಲ್ಲಿ ಗನ್ ಮತ್ತು ಇತರ ಬಂದೂಕುಗಳನ್ನ ಪರವಾನಗಿ ಇಲ್ಲದೆ ಸಾಗಿಸಲು ಅನುಮತಿಸಿದಂತಹ ಏಕೈಕ ಜನರು ಇವರು. ಕೊಡವಾಸ್ ಆರ್ ದ ಓನ್ಲಿ ಪೀಪಲ್ ಇನ್ ಇಂಡಿಯಾ. ಯಾವ ಜನಾಂಗವೂ ಕೂಡ ಕೊಡಿಲ್ಲ ಇಂಡಿಯಾದಲ್ಲಿ, ಇಡೀ ಭಾರತದಲ್ಲಿಯೇ ಇವರಿಗೆ ಕೊಟ್ಟಂತ ಫೆಸಿಲಿಟಿ ಯಾರಿಗೂ ಕೊಡಿಲ್ಲ. ಎಕ್ಸ್ಟೆನ್ಷನ್ ಅನ್ನ ಕೊಟ್ಟಿದ್ದಾರೆ. ಕೊಡವಾಸ್ ಆರ್ ದ ಓನ್ಲಿ ಪೀಪಲ್ ಇನ್ ಇಂಡಿಯಾ ಅಲೋವ್ಡ್ ಟು ಕ್ಯಾರಿ ಗನ್ಸ್ ಅಂಡ್ ಅದರ್ ಫೈರ್ ಆರ್ಮ್ಸ್ ವಿತೌಟ್ ಹ್ಯಾವಿಂಗ್ ಎ ಲೈಸೆನ್ಸ್ ಫಾರ್ ದೆಮ್. ಬಿಕಾಸ್ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆವಾಗಿ ಕೂಡ ಇವ್ರ ಹತ್ರ ಆ ವೆಪನ್ಗಳಿದ್ದು, ಅವ್ರ ಹತ್ರ ಹಿಂದಿಂದನೂ ಕೂಡ ಅವರ ಇತಿಹಾಸದೂ ಕೂಡ ಅವರ ಹತ್ರ ಬಂದೂಕುಗಳಿದ್ವು. ಅದರಿಂದ ಸರ್ಕಾರವು ಇವರಿಗೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಬಿಟ್ಟಿದೆ. ಯಾವ ಜನಾಂಗಕ್ಕೂ ಕೂಡ ಬಿಟ್ಟಿಲ್ಲ. ಬಿಕಾಸ್ ಇವರು ಕಲ್ಚರೇ ಅದು. ಇವರು ಯುದ್ಧ ಪದ್ಧತಿಗಳನ್ನ ಹೊಂದಿರುವಂತಹ ಕೃಷಿಕರು. ಅದರಿಂದ ಇವರ ಕಲ್ಚರ್ಗೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಇವತ್ತು ಭಾರತ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಸ್ಪೆಷಲ್ ಪರ್ಮಿಷನ್ ಅನ್ನ ಕೊಟ್ಟಿದೆ. ಕೊಡವರಿಗೆ ಸಂಬಂಧಪಟ್ಟ ನೋಡೋದಾದ್ರೆ, ಹೆಚ್ಚಿನ ಸಮಯ ಕೊಡವರು ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ರಕ್ಷಿಸುವುದಕ್ಕೆ ಸೇರಿದಂತೆ ಕೊಯ್ಲು ಉದ್ದೇಶಗಳಿಗಾಗಿ ಹೊಲದ ಸುತ್ತಲೂ ಇವರು ಸಮಯ ಕಳೀತಾರೆ. ಈ ಕಠಿಣ ಉದ್ಯೋಗಗಳಿಗೆ ಬದಲಾಗಿ ಕೊಡವರು ಉತ್ತರಿ ಸುಗ್ಗಿಯ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಬಹಳ ಕಷ್ಟ ಕೊಡಗಿನಲ್ಲಿ, ಹಲವಾರು ಪ್ರಾಣಿಗಳ ಕಾಟ, ಬಹಳ ಕಾಟ. ಆ ಕಾಟದಲ್ಲೂ ಕೂಡ ಇವರು ಉತ್ತರಿ ಸುಗ್ಗಿಯ ಉತ್ಸವವನ್ನು ಆಚರಿಸ್ತಾರೆ. ಅಂದ್ರೆ ಉತ್ತರಿ ಸುಗ್ಗಿ ಅಂದ್ರೆ ಹೊಸ ಹಕ್ಕಿ. ಇದು ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ಅವಧಿಯಲ್ಲಿ ನಡೀತದೆ. ಹಬ್ಬದ ದಿನದಂದು ಎಲ್ಲಾ ಮನೆಗಳನ್ನು ಮಾವಿನ ಎಲೆಗಳು, ಮಾರಿಗೋಲ್ಡ್ ಹೂಗಳಿಂದ ಅಲಂಕರಿಸಲಾಗುತ್ತದೆ. ಉತ್ಸವವು ಸುಗ್ಗಿಯ ಸಮಯದ ಆರಂಭವನ್ನ ಸೂಚಿಸಲು ಸೂಚಿಸಲಿಕ್ಕೆ ಗುಂಡು ಹಾರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ದೇವರುಗಳಿಗೆ ಉಡುಗೊರೆಯಾಗಿ ಅಕ್ಕಿಯನ್ನ ಮನೆಗೆ ಕೊಂಡೊಯ್ಯಲಾಗುತ್ತದೆ. ಯುವಕರು ತಮ್ಮ ನೆರೆಹೊರೆಯವರನ್ನ ಭೇಟಿ ಮಾಡಿ ತಮ್ಮ ನೃತ್ಯ ಕೌಶಲ್ಯವನ್ನ ತೋರಿಸುತ್ತಾರೆ. ಉತ್ತರಿ ಹಾಡುಗಳಲ್ಲೂ ಉತ್ತರಿ ನೃತ್ಯವನ್ನ ಪ್ರದರ್ಶಿಸಲಾಗುತ್ತದೆ. ಉತ್ತರಿ ನೃತ್ಯ ವೇಷಭೂಷಣಗಳು ಡಿಫ್ರೆಂಟ್ ಆಗಿದೆ. ಹಲವಾರು ಡಿಫ್ರೆಂಟ್ ರೂಪಗಳನ್ನ ಹೊಂದಿದೆ ಅದು. ಉತ್ತರಿ ಡ್ಯಾನ್ಸ್ ಅಲ್ಲಿ 3 ರೀತಿಯಾಗಿ ನಾವು ಕಾಣ್ತೇವೆ. ಬೋಲಕ್ ಹಾಟ್ ಅಂತೇಳಿ, ಅದನ್ನ ಪುರುಷರು ಮಾತ್ರ ಆಡ್ತಾರೆ, ಬೋಲಕ್ ಹಾಟ್ ಅಂತೇಳಿ. ಹುಮ್ಮತ್ ಹಾಟ್ ಅಂತೇಳಿ, ಅದನ್ನು ಮಹಿಳೆಯರು ಮಾತ್ರ ಆಡ್ತಾರೆ, ಹುಮ್ಮತ್ ಹಾಟನ್ನ. ನೆಕ್ಸ್ಟ್ ಕೋಂಬ್ ಹಾಟ್ ಅಂತೇಳಿ, ಅದನ್ನ ಅವರು ಹಾರ್ನ್ಸ್ ಆಫ್ ಡೀರ್ನ ಕೊಂಬುಗಳನ್ನ ಇಟ್ಕೊಂಡು ಅದನ್ನ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಅದು ಹಲವಾರು ಉತ್ತರಿ ಡ್ಯಾನ್ಸ್ ಅಲ್ಲಿ ಹಲವಾರು ಫಾರ್ಮ್ಸ್ಗಳು, ವಿಭಿನ್ನ ರೂಪಗಳಿವೆ. ಬೋಲಕ್ ಹಾಟು, ಹುಮ್ಮತ್ ಹಾಟು, ಕೊಂಬ ಹಾಟ್ ಅಂತೇಳಿ. ಅದ್ರ ಬಗ್ಗೆ ಸಿಂಪಲ್ ನೋಡ್ಕೊಳ್ಳೋಣ, ಜಸ್ಟ್ ಗೊತ್ತಿರ್ಬೇಕು ಅಷ್ಟೇ ನಿಮಗೆ. ಉತ್ತರಿ ಡ್ಯಾನ್ಸ್ ಬಗ್ಗೆ ಹಲವಾರು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರಿಯಲ್ಲಿ ಹಲವಾರು ವಿಭಿನ್ನ ನೃತ್ಯಗಳ ರೂಪಗಳಿವೆ. ಉತ್ತರಿ ನೃತ್ಯ ವೇಷಭೂಷಣಗಳು ತುಂಬಾ ಅತ್ಯಂತ ಅದ್ಭುತವಾಗಿ ಅವರು ವೇಷಭೂಷಣಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಉತ್ತರಿ ನೃತ್ಯದ ವಿಭಿನ್ನ ಪ್ರಕಾರಗಳನ್ನ ಅವಲಂಬಿಸಿ ನೃತ್ಯ ವೇಷಭೂಷಣಗಳು ಮತ್ತು ನೃತ್ಯ ಪ್ರಕಾರಗಳು ವಿಭಿನ್ನವಾಗಿರ್ತದೆ. ಪುರುಷರು ಹೆಚ್ಚಾಗಿ ಸಾಂಪ್ರದಾಯಿಕ ಕೊಡವ ಬಟ್ಟೆಗಳನ್ನು, ಅಲಂಕಾರಿಕ ಚಾಕುಗಳನ್ನ ನೋಡಿ, ಪುರುಷರು ಹೆಚ್ಚಾಗಿ ಸಾಂಪ್ರದಾಯಿಕ ಕೊಡವ ಬಟ್ಟೆಗಳನ್ನ ಅಲಂಕಾರಿಕ ಚಾಕುಗಳಿಂದ ಧರಿಸ್ತಾರೆ. ಕೊಡವ ಬಟ್ಟೆಗಳನ್ನ ಪ್ರದರ್ಶಿಸಿದ ನೃತ್ಯ ಪ್ರಕಾರಕ್ಕೆ ನೋಡ್ರಿ, ಬೇರೆ ಬೇರೆ ನೃತ್ಯ ಪ್ರಕಾರಕ್ಕೆ ಬೇರೆ ಬೇರೆ ಇದಿದೆ, ಬಟ್ಟೆಗಳಿದೆ, ಬೇರೆ ಬೇರೆ ರೂಪದಲ್ಲಿದೆ. ಉತ್ತರಿ ಡ್ಯಾನ್ಸ್ ಹ್ಯಾಸ್ ಡಿಫ್ರೆಂಟ್ ಫಾರ್ಮ್ಸ್ ಲೈಕ್. ಉತ್ತರಿ ನೃತ್ಯವು ವಿಭಿನ್ನ ರೂಪಗಳನ್ನು ಹೊಂದಿದೆ. ಅದರಲ್ಲಿ ಒಂದು ಬೋಲಕ್ ಹಾಟು, ಉಮ್ಮತ್ ಹಾಟು, ಕೊಂಬ ಹಾಟ್ ಅಂತೇಳಿ. ಬೋಲಕ್ ಹಾಟು ಕಂಪ್ಲೀಟ್ ಆಗಿ ಪುರುಷರು ಮಾಡುವಂಥದ್ದು, ಪುರುಷರು ಡ್ಯಾನ್ಸ್ ಮಾಡ್ತಾರೆ. ಉಮ್ಮತ್ ಹಾಟು ಕಂಪ್ಲೀಟ್ ಆಗಿ ಮಹಿಳೆಯರು. ಕೊಂಬ ಹಾಟು ಡೀರ್ನ ಕೊಂಬನ ಇಟ್ಕೊಂಡು ಅವರು ಡ್ಯಾನ್ಸ್ ಮಾಡ್ತಾರೆ. ಕೊಂಬ ಹಾಟು ನೋಡೋಣ, ಸಿಂಪಲ್ ಆಗಿ ನೋಡ್ಕೊಂಬೋಣ ಅದ್ರ ಬಗ್ಗೆ. ಬೋಲಕ್ ಹಾಟ್ ಅಂತೇಳಿ ನೋಡಿ, ಈ ತರ ಡ್ರೆಸ್ ಹಾಕೊಂಡು ಬೋಲಕ್ ಹಾಟು ನೃತ್ಯವನ್ನ ಕೊಡವ ಪುರುಷರು ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಹೆಣ್ಮಕ್ಳು ಇರೋದಿಲ್ಲ, ಕೊಡವ ಪುರುಷರು. ಅವರು ತೆರೆದ ಮೈದಾನದಲ್ಲಿ ಎಣ್ಣೆ ದೀಪದೊಂದಿಗೆ ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿ ಧರಿಸ್ತಾರೆ. ಕಪ್ಪು ಬಣ್ಣದ ಧರಿಸ್ತಾರೆ.
ಅವರು ಒಂದು ಕೈಯಲ್ಲಿ ಹಿಡಿದಿರುವಂತಹ ಕೊಡವ ಕತ್ತಿಯನ್ನ ಒಂದು ಕೈಯಲ್ಲಿ ಕತ್ತಿ ಮತ್ತೊಂದೆಡೆ ತುಪ್ಪಳ ತುಪ್ಪಳವನ್ನ ಪ್ರಯೋಗಿಸ್ತಾರೆ. ಒಂದು ಗಂಟೆ ಗಾಜಿನ ಆಕಾರದ ಡ್ರಮ್ ಆಗಿರುವ ದುಡಿ ನೀಡಿದ ರಾಗದಲ್ಲಿ ನೃತ್ಯವನ್ನು ಪ್ರದರ್ಶಿಸಲಾಗುತ್ತೆ. ಈಗ ಬಡ್ಕಂತ ಅವರು ಡ್ಯಾನ್ಸ್ ಅನ್ನ ಮಾಡ್ತಾರೆ. ನೀವು ಅದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬೋಲಕ್ ಕಾಟು ಅದ್ಭುತವಾಗಿ ಅದನ್ನ ಮಾಡ್ತಾರೆ. ಹುಮ್ಮತ್ ಹಾಟ್ ಅಂತೇಳಿ ಇದು ಕಂಪ್ಲೀಟ್ ಆಗಿ ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಇದರಲ್ಲಿ ಭಾಗವಹಿಸ್ತಾರೆ. ಸಾಂಪ್ರದಾಯಿಕ ಕೊಡವ ಉಡುಪಿನಲ್ಲಿ ಕೊಡವ ಡ್ರೆಸ್ಸಿಂಗ್ ಮಹಿಳೆಯರಿಂದ ಹುಮ್ಮತ್ ಆಟನ್ನು ನಡೆಸಲಾಗ್ತದೆ. ಅವರು ಕೆಂಪು ಬಣ್ಣದ ರೇಷ್ಮೆ ಸೀರೆ, ಕೆಂಪು ಪೂರ್ಣ ತೊಳಿನ ಕೂರ್ಗು ಕುಪ್ಪಸ ಮತ್ತು ಅವರ ತಲೆಯ ಸುತ್ತ ಕೆಂಪು ಬಣ್ಣದ ಸ್ಕಾರ್ಪ್ ಅನ್ನ ತಲೆ ಮೇಲೆ ಕಟ್ಕೊಂತಾರೆ. ಅವರು ಬಳೆಗಳು, ನೆಕ್ಲೆಸ್ಗಳು, ಇತರ ಆಭರಣಗಳನ್ನು ಸಹ ಧರಿಸ್ತಾರೆ. ಆ ಟೈಮಲ್ಲಿ ನೃತ್ಯ ಪ್ರದರ್ಶನವನ್ನ ವೃತ್ತಾಕಾರದ ಚಲನೆ ಮತ್ತು ಸ್ವಿಂಗಿಂಗ್ ರಾಗದಲ್ಲಿ ಮಾಡಲಾಗ್ತದೆ. ಮಹಿಳೆಯರು ತಮ್ಮ ತೋಳುಗಳಲ್ಲಿ ಹಿತ್ತಾಳೆ ಸಿಂಬಲ್ಗಳನ್ನ, ಗಂಟೆಗಳನ್ನ ಹೊಂದಿರ್ತಾರೆ. ತಾಯಿಯ ಕಾವೇರಿಯನ್ನ ಹೋಲುವಂತೆ ನೀರು ತುಂಬಿದ ಮಡಕೆಯನ್ನ ಹಿಡಿದುಕೊಂಡು ಮಹಿಳೆಯ ಮಧ್ಯದಲ್ಲಿ ನಿಂತಿರ್ತಾಳೆ. ಅಲ್ಲಿ ಅವಾಗ ಡ್ಯಾನ್ಸ್ ಮಾಡ್ಕೊಂತ ಹೋಗ್ತಾರೆ. ಈ ರೀತಿಯಾಗಿ ಹುಮ್ಮತ್ತಾಟ ಇದು ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತೆ. ನೆಕ್ಸ್ಟ್ ಕೊಂಬಾಟ ಅಂತೇಳಿ ಇದು ಒಂದು ಭಕ್ತಿ ನೃತ್ಯ. ಇದು ದೇವಸ್ಥಾನದ ಮುಂದೆ ಮಾಡುವಂಥದ್ದು ಭಕ್ತಿ ನೃತ್ಯ. ಇದನ್ನು ಕೊಡವ ಪುರುಷರು ದೇವಾಲಯದಲ್ಲಿ ನಡೆಸ್ತಾರೆ. ಅವರು ಗಾಳಿಯ ವಾದ್ಯಗಳು ಮತ್ತು ಡ್ರಮ್ಗಳಲ್ಲಿ ರಾಗ ನುಡಿಸುವಾಗ ಕೃಷ್ಣ ಮೃಗದ ಒಂದು ಕೊಡವ ಮಹಾಕಾವ್ಯದ ಜಿಂಕೆ ಕೃಷ್ಣ ಮೃಗದ ಕೊಂಬುಗಳನ್ನ ಅವರು ಬಳಸ್ಕೊಂಡು ಆ ಕೊಂಬಿನ ಮುಖಾಂತರವಾಗಿ ಅವರು ಡ್ಯಾನ್ಸ್ ಮಾಡ್ಕೊಂತ ಹೋಗ್ತಾರೆ. ನೀವು ಕಾಣ್ತಾ ನೋಡ್ರಿ, ಕೃಷ್ಣ ಮೃಗದ ಕೊಂಬುಗಳನ್ನು ಉಪಯೋಗಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಸರ್, ಇದು ಫಾರೆಸ್ಟ್ ಆಕ್ಟ್ ಪ್ರಕಾರ ಇದು ಇಲ್ಲಿಗಲ್ಲ ಅಂತ ಹೇಳಿದ್ರೆ, ಇವರು ಹಿಂದಿಂದ ಈಗ ಹೊಸದಾಗೇನು ತಗೊಳ್ಳಲ್ಲ. ಇದನ್ನ ಕೃಷ್ಣ ಮೃಗದ ಕೊಂಬುಗಳನ್ನ ಅವ್ರು ಈಗ ಸ್ವತಂತ್ರ ಬಂದ ನಂತರ ಅವ್ರು ಎಲ್ಲೂ ಕರೆಕ್ಟ್ ಮಾಡಿಲ್ಲ. ಹಿಂದೆ ಪುರಾತನವಾಗಿ ಏನಿದ್ವು ಅವ್ರ ಹತ್ರ ಕೊಂಬುಗಳಿದ್ವು, ಅವುಗಳನ್ನ ಮಾತ್ರ ಅವರು ಬಳಸ್ತಾರೆ. ಅದಕ್ಕೆ ಸರ್ಕಾರ ಪರ್ಮಿಷನ್ ಅನ್ನ ಕೊಟ್ಟಿದೆ. ಕೊಡವ ತಕ್ ಅವ್ರ ಭಾಷೆಗೆ ಸಂಬಂಧಪಟ್ಟದೆ ನೋಡ್ಕೊಂಬೋಣ. ಸಿಂಪಲ್ ಆಗಿ ಭಾಷೆ, ಅವರು ಕೊಡವ ಭಾಷೆ ಅಥವಾ ಕೊಡವ ತಕ್ ಅಂತ ಕೂಡ ಕರಿತೀವಿ, ಕೊಡವ ಅಥವಾ ಕೊಡವ ತಕ್ ಅಂತ ಕರಿತೀವಿ. ಇದು ಅವರ ಒಂದು ಭಾಷೆ. ಇದು ದ್ರಾವಿಡಿಯನ್ ಭಾಷೆಗಳಲ್ಲಿ ಇದು ಕೂಡ ಒಂದು ತುಂಬಾ ಎಂಡೇಂಜರ್ಡ್ ಆಗಿದೆ. ಇದು ಇತ್ತೀಚೆಗೆ ನಶಿಸಿ ಹೋಗ್ತದೆ ಈ ಭಾಷೆ. ಇದನ್ನ ಕೊಡಗು ಡಿಸ್ಟಿಕ್ ಅಲ್ಲಿ ಮಾತನಾಡ್ತಾರೆ. ಈ ಭಾಷೆ ನಶಿಸಿ ಹೋಗ್ತಾ ಇದೆ. ಇದಕ್ಕೆ ಲಿಪಿ ಇಲ್ಲ, ಈ ಭಾಷೆಗೆ ಲಿಪಿ ಇಲ್ಲ. ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಭಾಷೆ, ನಶಿಸುವ ಹಂತದಲ್ಲಿ ಇದೆ ಇದು ಈ ಕೊಡವ ಭಾಷೆ. ಇದಕ್ಕೆ ಲಿಪಿ ಇಲ್ಲದ ಕಾರಣ ಇದನ್ನ ಕನ್ನಡ ಲಿಪಿಯನ್ನ ಬಳಸ್ಕೊಂಡು ಇದನ್ನ ಬರೀತಾರೆ. ಬಹಳ ಕಷ್ಟ ಆಗತ್ತೆ ಕನ್ನಡ ಲಿಪಿಯನ್ನ ಬಳಸ್ಕೊಂಡು ಬರೀಲಿಕ್ಕೆ. ಯಾಕೆಂದ್ರೆ ಕೆಲವು ಉಚ್ಚಾರಣೆಗಳು ಕೊಡವತ್ತಕ್ಕೆ ವಿಶೇಷವಾಗಿದ್ದು ಅದನ್ನ ಪರಿಣಾಮಕಾರಿಯಾಗಿ ಕನ್ನಡ ಲಿಪಿಯಲ್ಲಿ ಬರೆಯಲಾಗ್ತಾ ಇಲ್ಲ. ಜೊತೆಗೆ ಬಹುತೇಕ ಪದಗಳು ಅರ್ಧಾಕ್ಷರದಲ್ಲಿ ಕೊನೆಗೊಳ್ತವೆ. ಆದ್ರಿಂದ ಕನ್ನಡ ಲಿಪಿಯನ್ನ ಬಳಸ್ಕೊಂಡು ಕೊಡವ ಭಾಷೆನ ಬರೆದು ತುಂಬಾ ಕಷ್ಟ ಆಗ್ತಾ ಇದೆ. ಈ ಕಾರಣದಿಂದಾಗಿ ಉಚ್ಚಾರಣೆಯನ್ನ ಕೇಳಿಸಿಕೊಳ್ಳದೆ ಬರೆದಂತೆ ಓದುವುದು ಸಮಂಜಸವಾಗಿರುವುದಿಲ್ಲ. ಬಹಳ ಕಷ್ಟ ಭಾಷೆಯನ್ನ ಕನ್ನಡ ಲಿಪಿಯಲ್ಲಿ ಬರೆಯುವಂಥದ್ದು. ಅದು ಕೂಡ ಇವತ್ತು ಕೂಡ ಕನ್ನಡ ಲಿಪಿಯಲ್ಲೇ ಬರೀತಾರೆ. ಆದ್ರೆ 1902ರಲ್ಲಿ ಇದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಕೊಡವತಕ್ಕೆ ಒಂದು ಲಿಪಿ ಬೇಕೆಂದು 1902ರಲ್ಲಿ ಡಾಕ್ಟರ್ ಕೊರವಂಡ ಅಪ್ಪಯ್ಯನವರು ಪ್ರಯತ್ನ ಮಾಡ್ತಾರೆ. ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಲಿಪಿ ಕೂಡ ಬರುತ್ತೆ, ಆದ್ರೆ ಅದು ಮನ್ನಣೆ ಪಡೆಯಲಿಲ್ಲ. ಅದು ಅಷ್ಟು ದೊಡ್ಡ ಮಟ್ಟಕ್ಕೆ ಮನ್ನಣೆ ಪಡೀಲಿಲ್ಲ ಅದು. ಆದ್ರಿಂದ ನಂತರವೂ ಕೂಡ ಅದು ಮತ್ತೆ ಕೆಲವು ಪ್ರಯತ್ನಗಳಾಗ್ತದೆ. ಅದು ಆದ್ರೂ ಕೂಡ ಅದು ಫಲಪ್ರದವಾಗಲಿಲ್ಲ. ಇವತ್ತು ಅದು ಎಂಡೇಂಜರ್ಡ್ ಹೋಗ್ತದೆ. ಜನಗಳು ತುಂಬಾ ಇದು ತುಂಬಾ ಅಳಿವಿನಂಚಿಗೆ ಹೋಗ್ತಾ ಇದೆ ಈ ಒಂದು ಭಾಷೆ. ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಭಾಷೆ ಇದು. ಅಪ್ಪಚ್ಚ ಕವಿ ಅಂತೇಳಿ ಕೊಡವ ತಕ್ನಲ್ಲಿ ಇವರು ಪ್ರಪ್ರಥಮ ನಾಟಕಕಾರ. ದೊಡ್ಡ ಮಟ್ಟಕ್ಕೆ ಕೊಡವ ಭಾಷೆಯನ್ನು ಕೂಡ ಇವ್ರ ಕಾಲದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರು. ಇಷ್ಟು ಕೊಡವ ಭಾಷೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾವಣ. ಮರಾಠರಿಗೆ ಚರ್ಚೆ ಮಾಡೋದಿದೆ, ಸಿಂಧ್ನ ಬಗ್ಗೆ ಚರ್ಚೆ ಮಾಡೋದಿದೆ, ಸಿಖ್ಖರ ಬಗ್ಗೆ ಚರ್ಚೆ ಮಾಡೋದಿದೆ. ಇದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಔರಂಗಜೇಬ ನಂತರದ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಆಗ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.